ಓಕೆ. ನಾನು ಕೇಳ್ತಾ ಇರೋ ನಮ್ಮ ದೇವಜನರೇ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸಿ ನಾವು ಆಲ್ರೆಡಿ ಕಲಿತಾ ಇರೋ ಪಾಠವನ್ನು ನಾವು ಸ್ವಲ್ಪ ಕಂಟಿನ್ಯೂ ಮಾಡೋಣ. ನಾವು ಆಲ್ರೆಡಿ ನೋಡ್ತಾ ಇರೋ ಪಾಠ ಈಗ ಯಾವ ಥರ ದೇವರು ಅಬ್ರಾಮಲ್ಲಿ ಒಂದು ಜನನ ಆರಿಸ್ಕೊಂಡು ದೇವರವ್ರಿಗೆ ಒಂದು ರಕ್ಷಣೆ ಆ ಜನರಿಗೆ ಕೊಡಬೇಕಂತ ಮೋಶೆ ಮುಖಾಂತರ ಒಂದು ಧರ್ಮಶಾಸ್ತ್ರವನ್ನು ಕೊಟ್ಟು, ಆಮೇಲೆ ಮೋಶೆಯಿಂದ ದಾವಿದ್ ಕಾಲ ತನಕ ದೇವರು ದಾವಿದನ್ನು ಅರಸನಾಗಿ ನಾವು ಸಲ ಕೌಂಟ್ ಎಲ್ಲ ಮಾಡಿದ ಹತ್ತುಗೋ. ಏನಕ್ಕೆ ಸೌಲು ಬಂದಿಲ್ಲ, ಯಾಕೆ ದೇವರು ಸೌಲು ಅಂದ್ಬಿಟ್ಬಿಟ್ಟು ಯಾಕೆ ದೇವರು ಆ ಕಾಲದಲ್ಲಿ ಆ ಶಾಪ ಹೊಂದಿತ್ತು. ಅದಕ್ಕೆ ಈಸಾ ಅಂತ ಅವ್ರನ್ನ ಆರಿಸ್ಕೊಳ್ಳದೆ ದೇವ್ರು ಯಾವ ಥರ 10ನೇ ಗೋತ್ರ ಶಾಪ ಮುಗಿಯುವಾಗ 10ನೇ ತಲಾಂತರದ ಶಾಪ ಮುಗಿಯುವಾಗ ಯಾವ ಥರ ದೇವರು ದಾವಿದನ್ನು ಆರಿಸ್ಕೊಂಡಿರೋ ವಿಷಯ ನೋಡಿದ್ದೀವಿ. ಆಮೇಲೆ ದೇವರು ನಾವು 2 ಸಾಮುವೇಲ 7ನೇ ಅಧ್ಯಾಯದಲ್ಲಿ ನಾತಾನ್ ಅಂತ ಪ್ರವಾದಿ ಬಗ್ಗೆ ಹೇಳ್ತಿದ್ದಾರೆ. ದೇವರು ನಿನ್ನ ಕುಲವನ್ನು ಆರಿಸ್ಕೊಂಡಿದ್ದಾರೆ ಮತ್ತು ನಿನ್ನ ಮಗನನ್ನು ಆರಿಸ್ಕೊಂಡಿದ್ದಾರೆ ಸೊಲೊಮೋನನ್ನು. ಆಮೇಲೆ ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳು ದಾವೀದ್ ಮಕ್ಕಳು ಸಾಲಮೋನ್ ಮಕ್ಕಳು ಆ ಥರ ಅವ್ರ ಮಕ್ಕಳಲ್ಲೇ ಈ ಸಿಂಹಾಸನ, ಈ ಆಳ್ವಿಕೆ, ಈ ಕಿರೀಟ ಇರ್ತದೆ ಅಂತ ದೇವರು ಪರ್ಮನೆಂಟ್ ಮಾಡ್ಕೊಟ್ಬಿಟ್ರು ಅವ್ರಿಗೆ. ಹಂಗಂದ್ರೆ ದಾವೀದಿಂದ ಬೇರೆ ಕಡೆ ಹೋಗಲ್ಲ. ಬಟ್ ನಾವೇನು ನೋಡಿದ್ದೀವಿ, ಇವ್ರು ದೇವ್ರ ಮಾತು ಕೇಳಿ ನಡೀಲಿಲ್ಲ. ಇವರು ಅದಕ್ಕೆ ತಪ್ಪು ಮಾಡಿದ್ರು. ಸಾಲಮೋನ್ ತಪ್ಪು ಮಾಡುವಾಗ ದೇವ್ರ ರಾಜ್ಯವನ್ನು ಎರಡಾಗಿ ಮಾಡಿಬಿಟ್ರು. ಒಂದು ಉತ್ತರ ಇಸ್ರೇಲು, ಒಂದು ದಕ್ಷಿಣ ಇಸ್ರೇಲು, ಒಂದು ಬೇರೆ 10 ಗೋತ್ರ, ಇನ್ನೊಂದು 2 ಗೋತ್ರ. ಸೊ ಇವ್ರ ಮಧ್ಯದಲ್ಲಿ ಯುದ್ಧ ಪ್ರಾರಂಭ ಆಯಿತು. 10 ಗೋತ್ರವಾಗಿರೋ ಇಸ್ರೇಲ್ಗೂ ಮತ್ತು 2 ಗೋತ್ರವಾಗಿರೋ ಇಸ್ರೇಲ್ಗೂ ಯುದ್ಧ ಪ್ರಾರಂಭ ಆಯಿತು. ಯುದ್ಧ ಮಾಡ್ತಾನೆ ಇದ್ರು. ದೇವರವರಿಗೆ ಮಾಡಬೇಡಿ ಅಂತ ಹೇಳುವಾಗ ಸುಮ್ಮನೆ ಇರೋದು, ದೇವರೇ ಸುಮ್ಮನೆ ಆಗುವಾಗ ಇವ್ರ ಯುದ್ಧಗಳು ಮಾಡೋದು. ಬಂದು ಏನಾಯಿತು, ಇವರು ಕರೆಕ್ಟಾಗಿ ನಡೀತಾ ಇರಲಿಲ್ಲ. 2 ಕಡೆ ಅರಸರುಗಳು, ಅಲ್ಲ 10 ಗೋತ್ರದಲ್ಲಿ ಇರೋ ಅರಸರಾಗಲಿ, ಇಲ್ಲಿ 2 ಕಡೆ ಇರೋ ಅರಸರುಗಳಾಗಲಿ, ಇಲ್ಲಿ ನಾವು ಯೆಹೋಷಾಫಾತರೆಲ್ಲ ನೋಡ್ಕೊಂಡು ಬಂದು ಕೊನೆಗೆ ಇವ್ರು ಯಾವ ಥರ ಆಹಾಬ್ ಜೊತೆಯಲ್ಲಿ ಸೇರಿಕೊಂಡು 10 ಗೋತ್ರ ಜೊತೆ ಸೇರಿದ್ದಕ್ಕೆ ಈ ವಂಶದಲ್ಲಿ ಒಂದು 3 ತಲಾಂತರ ದೇವ್ರು ಯಾವ ಥರ ತಗೊಂಡಿಲ್ಲ, ಅದು ಬಿಟ್ಬಿಟ್ರು. ಆಮೇಲೆ ನಾವು ಅದನ್ನು ಆಹಾಜಲ್ಲಿ ಬಂದು ನೋಡ್ತೀವಿ. ಸೊ ಆಹಾಜ್ ಕಾಲದಲ್ಲಿ ಏನಾಯ್ತು, ಈಗ ಆಹಾಜ್ ಕಾಲದಲ್ಲಿ ಆಹಾಬ್ ನಡೆದಿರೋ ಥರನೇ 10 ಗೋತ್ರದಲ್ಲಿರೋ ನಡೆದಿರೋ ಥರ ತುಂಬ ತಪ್ಪುಗಳು ನಡೀತಾ ಇರೋದಕ್ಕೆ ಅದೇ ಥರ ತಪ್ಪುಗಳು ಆಹಾಜು ಅವ್ರ ಜೊತೆಲಿ ಸೇರ್ಕೊಂಡು ಮಾಡಿದ್ರು. ಆಗ ದೇವ್ರು ಏನು ಮಾಡಿದ್ರು, ಆಹಾಜ್ ಅರಸನನ್ನು ದಂಡಿಸ್ಬೇಕೀಗ. ಏನಕ್ಕೆ? ಈ ಕಾರಣ ಆಹಾಜು ನಿಜವಾಗಿರೋ ದೇವರನ್ನು ಹುಡುಕ್ಬೇಕು. ಇದು ದೇವರು ನಾತಾನ್ ಮುಖಾಂತರ ದಾವೀದ್ಗೆ ಹೇಳುದು, ಅರಸರುಗಳು ನಡೆದ್ರೆ ನಾನು ಆಶೀರ್ವಾದ ಮಾಡ್ತೀನಿ, ಅರಸರುಗಳು ನಡೆದಿಲ್ಲ ಅಂದ್ರೆ ನಾನು ಖಂಡಿತ ಅವ್ರನ್ನು ದಂಡಿಸಿ ವಾಪಸ್ ಮಾರ್ಗಕ್ಕೆ ಕರ್ಕೊಂಡು ಬರ್ತೀನಿ ಅಂತ ದೇವ್ರು ಹೇಳಿರೋದು. ಅದು ನೀವು 2 ಸಾಮುವೇಲ 7:12 18 ತನಕ ನೀವು ಓದಬೇಕು. ಆಗ ನಿಮ್ಗೆ ಓದೋರು ಮನೇಲಿ ದಯವಿಟ್ಟು ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗ್ತದೆ. ನಮ್ಗೆ ಇಲ್ಲಿ ಸಮಯ ಸಾಲಲ್ಲ ಮತ್ತು ವಾಕ್ಯ ಜಸ್ಟ್ ಓದುವಾಗ ಸಮಯ ವೇಸ್ಟ್ ಆಗ್ತಾ ಇದೆ. ಅದಕ್ಕೆ ನೀವು ಮನೆಯಲ್ಲಿ ಇದನ್ನು ದಯವಿಟ್ಟು ಓದಿ 2 ಸಾಮುವೇಲ 7ನೇ ಅಧ್ಯಾಯ 12ನೇ ವಾಕ್ಯದಿಂದ 18 ತನಕ ನೀವು ಓದಿ, ನಿಮ್ಗೆ ಗೊತ್ತಾಗ್ತದೆ ದೇವರಲ್ಲಿ ಏನು ಹೇಳ್ತಿದ್ದಾರೆ ಅಂತ. ಆ ಪ್ರಕಾರ ದೇವರ ಆಹಾಜ್ಗೆ ಈಗ ದಂಡನೆ. ಅರ್ಥ ಏನು? ಆಹಾಜ್ಗೆ ಒಂದು ಪರಿಸ್ಥಿತಿ ಹೆಂಗ್ ಬರ್ಬೇಕಾದ್ರೆ ಆಹಾಜಿಗ ದೇವರನ್ನು ನಂಬಲೇಬೇಕು, ದೇವ್ರ ಕಡೆ ತಿರುಗ್ಬೇಕು. ಆಗ ಏನಾಯ್ತು, ಆಹಾಜ್ಗೆ ದೇವರು 2 ರಾಜ್ಯ ಶತ್ರುವಾಗಿ ಬಿಡ್ಬಿಟ್ರು. ಅದರಲ್ಲಿ ಆಲ್ರೆಡಿ ಒಂದು 10 ಗೋತ್ರ ಯಾವಾಗಲೂ ಜಗಳ 2 ಗೋತ್ರದಲ್ಲಿ ಮಾಡ್ತಾನೆ ಇದ್ರು. ಸೊ ಇವಾಗ ಈ ಸತಿ ಏನಾಯ್ತು, ಆಹಾಜ್ ಕಾಲದಲ್ಲಿ ಈ 10 ಗೋತ್ರದವರು ಮತ್ತು ಸಿರಿಯಾ ದೇಶದಲ್ಲಿರೋರು, ದಮಸ್ಕಸ್ ಸಿರಿಯಾ ದೇಶ, ಅದಕ್ಕೂ ತಲೆನಗರ ದಮಸ್ಕಸ್, ಇವರಿಬ್ರು ಸೇರ್ಕೊಂಡು 2 ಅರಸರುಗಳು ಸೇರ್ಕೊಂಡು ಆಹಾಜ್ ಮೇಲೆ ಯುದ್ಧ ಮಾಡಕ್ ಬಂದ್ಬಿಟ್ರು. ಆಗ ಆಹಾಜು ಹೆದರಿಕೆಯಲ್ಲಿ ಏನ್ ಮಾಡ್ಬೇಕಂತ ಅಲ್ಲೇ ನಮ್ಗೆ ಯೆಶಾಯ ಪ್ರವಾದಿ ಬರೋದು 7ನೇ ಅಧ್ಯಾಯ. ನೋಡಿ, ಇದೆಲ್ಲ ಕನೆಕ್ಟ್ ಮಾಡ್ಬೇಕು. ಅಲ್ಲಿ ಯೆಶಾಯ ಪ್ರವಾದಿ 7ನೇ ಅಧ್ಯಾಯ ಇದೆ. ನಾವು 2 ಅರಸರು 16 17 ಇವ್ರ ಬಗ್ಗೆ ಇದೆ. ಅದೇ ತರ ಪೂರ್ವ ವೃತ್ತಾಂತದಲ್ಲೂ ಬರೆದಿದ್ದಾರೆ. ಇದೆಲ್ಲ ಸೇಮ್ ರೆಕಾರ್ಡ್ಸ್ಗಳು. ಸೊ ನಮ್ಗೆ 2 ಬುಕ್ ಸಾಕು. ಒಂದು 2 ಅರಸ 16 ಅದು, ಮತ್ತೆ ಈಗ ಯೆಶಾಯ ಪ್ರವಾದಿ 7ನೇ ಅಧ್ಯಾಯದಲ್ಲಿ. ಸೊ ಆಹಾಜ್ ಅರಸನ ಹತ್ರ ದೇವರು ಯೆಶಾಯ ಪ್ರವಾದಿಯನ್ನು ಕಳಿಸ್ಕೊಟ್ರು, ಹೋಗಿ ಹೇಳು,
ಏನು ಆಗಲ್ಲ ನಿನಗೆ, ನೀನು ದೇವ್ರ ಕಡೆ ತಿರುಗಬೇಕು, ಏನಾದರೂ ಗುರುತು ಕೇಳು ಅಂತ ಹೇಳುವಾಗ ಕೇಳಿಲ್ಲ. ಕಾರಣ ಇವರು ಆಲ್ರೆಡಿ ಇವರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಇವರು ಬಂದು ಇಸ್ರೇಲ್ ತರ ಬೇರೆ ದೇವರುಗಳು ನಂಬ್ತಾ ಇದ್ದಾರೆ. ಅವಾಗ ಏನಾಯ್ತು, ಆಹಾಜ್ ಅರಸ ಏನ್ ಮಾಡಿದ್ರು, ಆಹಾಜ್ ದೇವರಿಗೆ ಗುರುತು ಕೊಟ್ರು. ದೇವ್ರು ಏನ್ ಕೊಟ್ರು, ಒಂದು ಕನ್ನಿಗೆ ಅಂತಿರೋ ಹೆಂಗಸು ಒಂದು ಮಗುನ ಎತ್ಬಿಟ್ಟು, ಆ ಮಗು ಒಳ್ಳೆ ಕೆಟ್ಟದ ಅರಿಯೋ ಒಳಗೇನೆ ಇವಾಗ ಇರುವ ಎರಡು ಶತ್ರುಗಳು ಇರಲ್ಲ ಅಂತ ಹೇಳ್ಬಿಟ್ರು ದೇವರು. ಹಾಗಾದ್ರೆ ಆ ಮಗುಗೆ ಎಷ್ಟು ವರ್ಷ ಆಗ್ಬೇಕು, ಒಳ್ಳೇದ್ ಕೆಟ್ಟದಂದ್ರೆ ಒಂದು 3-4 ವಯಸ್ಸು, ಇಲ್ಲ ಒಂದು 6 ವಯಸ್ಸು ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಯೆಶಾಯ ಪ್ರವಾದನೆ ಹೇಳಿ ಒಂದು 6 ವರ್ಷದೊಳಗೆ ಈ ಇಬ್ರು ರಾಜ್ಯಗಳು ಇರಲ್ಲ ಅಂತ ಹೇಳಿದ್ರು. ಅರ್ಥ ಏನು, ಆ ಶತ್ರು ಸದ್ದಿಗಿದಲ್ಲಿ ಬಂದಿರುವ ಈ ಇಸ್ರೇಲ್ ಗೋತ್ರದಲ್ಲಿರುವ ಅರಸನು ಮತ್ತು ದಮಸ್ಕಸ್ ಇಂದ ಬಂದಿರುವ ಅರಸನು, ಇವರಿಬ್ರು ಆ ಟೈಮ್ ಅವ್ರು ಸೋತೋಗ್ಬಿಡೋದು. ಹಂಗೆ ಅದೇನಾಯ್ತು, ಅದಕ್ಕೆ ದೇವರೊಂದು ಗುರುತು ಕೊಟ್ರು. ಆಗ ದೇವ್ರು ಏನಂತ ಹೇಳಿದ್ರು, ಈ ಹುಡುಗ, ಈ ಮ್ಯಾನುಯಲ್ ಅಂತ ಹೇಳುವ ಹುಡುಗ ಹಾಲು ಜೇನು ಇಲ್ಲ ಮೊಸರು ತುಪ್ಪ ಎಲ್ಲ ಮಾತ್ರ ತಿನ್ಬೇಕು. ಅದಕ್ಕೆ ಆ ಊರಲ್ಲಿ ಪೂರ್ತಿಯಾಗಿ ದೇವ್ರು ಏನ್ ಮಾಡಿದ್ರು, ಆ ಹಾಲಿಗೆ ಯಾವ ಕಡಿಮೆ ಇಲ್ಲದ ರೀತಿಯಲ್ಲಿ ಒಬ್ಬೊಬ್ರು ಒಂದು ಇದನ್ನ ಸಾಕಿದ್ರೆ ಅಷ್ಟು ಇರ್ತದಂತ ಹೇಳ್ಬಿಟ್ರು. ಅಂದ್ರೆ ಒಳ್ಳೆ ವಾತಾವರಣ ಕೊಟ್ಬಿಟ್ಟು ಈ ಮಗುಗೆ ಮೊಸರು ಮತ್ತು ತುಪ್ಪ ಏನಾಗಬಾರ್ದು, ಕಡಿಮೆನೆ ಆಗ್ಬೋದು, ಅದು ಮಾತ್ರ ಕುಡಿಬೇಕಂತ ಹೇಳಿರೋದು. ಹಾಗಾದ್ರೆ ಇದು ಖಂಡಿತ ಏನು, ಯೆಶಾಯನ ಕಾಲದಲ್ಲಿ ನೆರವೇರ್ತಾ ಇರುವ ಪ್ರವಾದನೆ ಇದು, ಮತ್ತು ಆಹಾಜ್ ಅರಸನ ಕಾಲದಲ್ಲಿ ನೆರವೇರ್ತಾ ಇರುವ ಪ್ರವಾದನೆ ಇಮ್ಯಾನುಯಲ್ ಅಂತ ಇರೋದು. ಆಮೇಲೆ ಅದು ಈ 2 ಅರಸರು ಸೋತು ಹೋಗ್ತಾರೆ ಅಂತ ಹೇಳ್ಬಿಟ್ರು. ಅದು ದೇವರು ಹೇಳೋದು, ನಾನು ಮಾಡ್ತೀನಿ, ನೀನ್ ನನ್ನ ಕಡೆ ತಿರುಗು ಅಂತ. ಇದು ಒಂದ್ ಕಡೆ ಯೆಶಾಯ 7ನೇ ಅಧ್ಯಾಯದಲ್ಲಿ ಬರೋದು. ಆದ್ರೆ ಏನಾಯ್ತು, ನಾವು 2 ಅರಸರುಗಳು ಓದುವಾಗ ಆಹಾಜ್ ರಾಜ ಏನ್ ಮಾಡದ, ಅವನು ಅಸಿರಿಯ ದೇಶದಲ್ಲಿರುವ ತಿಗ್ಲತ್-ಪಿಲ್ಸರ್ಗೆ ಸೇವಕನ್ನು ಕಳಿಸ್ಬಿಟ್ಟು, ನಾವೆಲ್ಲ ಓದಿದೀವಿ, ಇನ್ನು ಓದೋದು ದಯವಿಟ್ಟು ಮನೆಯಲ್ಲಿ ತಿರ್ಗಾ ಓದಿ. ಅವನೇನ್ ಹೇಳೋದು, ನಾನು ನಿನಗೆ ದಾಸ, ನಾನು ನಿನಗೆ ಮಗ, ನಿನ್ ದೇವರು ನಮ್ಗೆ ದೇವರು ಅಂತ ಹೇಳಿ ಆ ದೇವಾಲಯದಲ್ಲಿರುವ ವಿಗ್ರಹಗಳು ತಗೊಂಡು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಈ ನಿಜವಾಗಿರೋ ದೇವಾಲಯದಲ್ಲಿರುವ ಅಲ್ಲಿ ವಿಗ್ರಹ ಇರಬಾರದು, ಆ ಆರ್ಕ್ ಆಫ್ ಕವನೆಂಟ್ ಅದನ್ನೆಲ್ಲ ಎತ್ಬಿಟ್ಟು ಇವ್ರು ತಗೊಂಡು ಬಂದು ಇವ್ರ ವಿಗ್ರಹ ಇಕ್ತಾರೆ. ಅಷ್ಟು ಅಸಹ್ಯವಾಗಿ ದೇವರಿಗೆ ವಿರೋಧವಾಗಿ ಕೆಲಸ ಮಾಡ್ತಿದ್ದಾರೆ ಆಹಾಜ್ ಅರಸ. ಆಗ ದೇವರು ಹೇಳಿರೋ ಪ್ರಕಾರ ಏನಾಗಬೇಕು, ಸ್ಟಾರ್ಟಿಂಗ್ ಫಸ್ಟ್ ಇಮ್ಮಿಡಿಯೇಟ್ ಆಗಿರುವ ಕಂಡೀಷನ್, ಈ 2 ಅರಸರು ಏನಾಗಬೇಕು, ಸೋತು ಹೋಗ್ಬೇಕು. ಆಗ ಈ ಆಹಾಜ್ ಹೋಗಿ ಅಸರಿಯ ಅರಸನ ಹತ್ರ, ನೀವ್ ಬಂದು ನಮ್ಮನ್ನ ಸಹಾಯ ಮಾಡಿ ಅಂತ ಹೇಳುವಾಗ ಅವನು ಏನ್ ಮಾಡಿದ, ಬಂದು ಆಹಾಜ್ ಮಾತು ಕೇಳ್ಕೊಂಡು ಅಲ್ಲಿ ಸ್ಪಾಟ್ಗೆ ಸಹಾಯ ಮಾಡಿದ್ದಾನೆ. ಯುದ್ಧ ಮಾಡಿ ಈ ದಮಸ್ಕಸ್ಸನ್ನು ಮತ್ತು 10 ಗೋತ್ರದಲ್ಲಿ ಇಸ್ರೇಲನು ಇಬ್ರು ಅವನು ಆಹಾಜ್ ಅರಸನಿಂದ ಸ್ವಲ್ಪ ಸಮಾಧಾನ ಮಾಡಿಕೊಟ್ಟಿರೋದು. ಇಲ್ಲೇ ನಾವು ತಿಳ್ಕೊಳ್ಬೇಕಾಗಿರೋದು, ಈಗ ದೇವರು ಹೇಳಿರೋದು ನಾನ್ ಮಾಡ್ತೀನಂತ, ಆಮೇಲೆ ದೇವರು ಹೇಳಿರೋ ಗುರುತು ನಾನೊಂದು ಮಗುನ್ ನೀನ್ ಬೇಕಾದ್ರೆ ನೋಡು ಅಂತ. ಆದ್ರೆ ಆಹಾಜ್ ಅರಸನಿಗೆ ಅದರ ಮೇಲೆ ನಂಬಿಕೆ ಇಲ್ಲ. ಹಾಗಾದ್ರೆ ಆಹಾಜ್ ಅರಸ ಆ ಗುರುತು ನೋಡಕ್ ಹೋಗಲ್ಲ, ಆ ಇಮ್ಯಾನುಯಲ್ ಯಾರು ಅಂತ ಹುಡ್ಕೋಕ್ ಹೋಗಲ್ಲ. ಕಾರಣ ಆಹಾಜ್ ಅರಸನಿಗಿರೋ ನಂಬಿಕೆ ಏನು, ನಾನು ಅಸಿರಿಯ ರಾಜಗೆ ತಿಳಿಸಿದ್ದೀನಿ. ಸೊ ಈಗ ಅಸಿರಿಯ ರಾಜ ಏನ್ ಮಾಡಬೇಕು, ಬಂದು ನನ್ನನ್ನು ಸಹಾಯ ಮಾಡ್ತಾನೆ. ಸೊ ಖಂಡಿತ ಈಗ ಅಸಿರಿಯ ರಾಜ ಆಹಾಜ್ಗೆ ಮಾತು ಕೊಟ್ಟಿದ್ದಕ್ಕೆ ಅಸಿರಿಯ ಅರಸನ ಮನಸ್ಸೊಳಗೆ ಬೇರೆ ಉದ್ದೇಶಗಳು ಇರುತ್ತದೆ. ಅದೀಗ ಸ್ಟಾರ್ಟಿಂಗ್ ಅಲ್ಲಿ ಇದೆಲ್ಲ ರಾಜಕೀಯ ವಿಷಯ, ಎಲ್ಲ ಪೊಲಿಟಿಕ್ಸ್ ಅಲ್ಲೂ ಇವಾಗೂ ನಡೀತಾ ಇರೋದೆ. ಅವ ಏನ್ ಮಾಡ್ತಾ ಇದ್ದಾನೆ, ಅವನು ಇವ್ರ ಹತ್ರ ಸ್ನೇಹಿತರಾಗಿ ಸೇರ್ಕೊಂಡು ಈ 2 ಗೋತ್ರದವರಿಗೆ ಸಹಾಯ ಮಾಡೋ ತರ ಇವರಿಬ್ಬರನ್ನು ಹೊಡಿತಾರೆ, ಈ 10 ಗೋತ್ರನು ಮತ್ತು 2 ದಮಸ್ಕಸ್ ಅಲ್ಲಿ ಇರೋರು. ಆತರ ಏನಾಯ್ತು, ಸದ್ಯಗೆ ಈಗ ಆಹಾಜ್ಗೆ ಯಾವ ಶತ್ರುನು ಇಲ್ಲ, ಸ್ವಲ್ಪ ದಿವಸ ಸಮಾಧಾನ ಇದೆ. ಆದ್ರೆ ನೆಕ್ಸ್ಟ್ ಹೇಳೋದೇನು, ಅಸಿರಿಯ ರಾಜ ಆಹಾಜ್ಗೆ ವಿರೋಧವಾಗಿ ಬಂದ್ಬಿಟ್ಟಿದ್ದಾನೆ. ಈಗ ಯಾಕೆ ನೀವು ತಿಳ್ಕೊಳ್ಳಿ, ಈಗ 2 ಗೋತ್ರದವರು ಅವನ್ಗೆ ಯಾಕೆ ಆಸೆ ಬರಲ್ಲ, ಕಾರಣ ಯೆರೂಸಲೇಮಲ್ಲಿ ಅಷ್ಟು ದೊಡ್ಡ ದೇವಾಲಯ ಇದೆ,
ಅಷ್ಟು ಇನ್ಕಮ್ ಆ ದೇಶದಲ್ಲಿ ಇಸ್ರೇಲ್ ಯೆರೂಸಲೇಮಲ್ಲಿ ವರ್ಮ ಇದು ಇನ್ಕಮ್ ಇದೆ, ಸಂಪಾದನೆ ಮಾಡೋ ಮಾರ್ಗಗಳಿದೆ. ಆಗ ಬೇರೆ ಯಾವ ರಾಜ್ಯ ಬಿಡುತ್ತಾರೆ? ಇವಾಗೆಲ್ಲ ಏನಕ್ಕೆ ಯುದ್ಧ ನಡೀತಾ ಇರೋದು? ಒಂದು ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ಏನಕ್ಕೆ ಯುದ್ಧ ಮಾಡೋದು? ಕಾರಣ ನನ್ನ ರಾಜ್ಯದಲ್ಲಿ ಯಾವುದಿಲ್ಲ, ಅದು ಇನ್ನೊಂದು ರಾಜ್ಯದಲ್ಲಿ ಇದ್ರೆ ಯಾಕೆ ನಾವು ಆ ರಾಜ್ಯವನ್ನು ನಮ್ಮ ಜೊತೆಲಿ ಸೇರಿಸ್ಬಿಟ್ರೆ ನಮ್ಮ ರಾಜ್ಯದಲ್ಲಿ ಇವರು ಚೆನ್ನಾಗಿರ್ತಾರೆ ಅಂತಾನೆ ಯುದ್ಧಗಳು ನಡೀತಾ ಇರೋದು. ಎಲ್ಲ ಕಡೆ ಯುದ್ಧ ನಡೆಯೋದು ಅದಕ್ಕೆ. ಇವಾಗಲೂ ಎಲ್ಲ ಪೊಲಿಟಿಕಲ್ ರೀಸನ್ಗಳು ಯುದ್ಧ ಮಾಡೋಕ್ಕೆ ಏನೊಂದು ಕಾರಣ ಇರಬೇಕು. ಸೊ ಆವಾಗ ಯೆರೂಸಲೇಮಲ್ಲಿ ಇಷ್ಟು ಒಳ್ಳೆ ವರಮಾನ ಇನ್ಕಮ್ ಎಲ್ಲ ಇರುವಾಗ ಏನಕ್ಕೆ ನಾವು ಬಿಡಬೇಕಂತ ಅವನು ಏನ್ ಮಾಡ್ತಾನೆ, ಈಗ ಆಹಾಜನ್ನು ಗುಲಾಮ್ ಮಾಡೋಕ್ಕೆ ಆಹಾಜ್ ಮೇಲೆ ಬರ್ತಾನೆ. ಈಗ ಆಗ ದೇವರು ಒಡಂಬಡಿಕೆ ಮಾಡಿರೋದು ದೇವರು ಸುಳ್ಳು ಮಾಡಲ್ಲ. ದಾವೀದ ಹತ್ರ ಮಾಡಿರೋದು ಅದು ಖಂಡಿತ ಬದಲಾಯಿಸಲ್ಲ ದೇವರು. ಆಗ ಎಷ್ಟು ವರ್ಷ ತಪ್ಪು ಮಾಡಿದ್ರು, ಬೈಬಲ್ ಪ್ರತಿಯೊಂದು ವಾಕ್ಯಗಳು ಓದುವಾಗ ಎಷ್ಟು ವರ್ಷ ತಪ್ಪು ಮಾಡಿದ್ರು ದೇವರು ದಂಡಿಸ್ತಾರೆ ಅವರನ್ನು. ಬಟ್ ದೇವರು ದಾವೀದ್ಗೆ ಕೊಟ್ಟಿರೋ ವಾಗ್ದಾನವನ್ನು ಬದಲಿಸಲ್ಲ, ಅದನ್ನು ಸುಳ್ಳಾಗೋ ತರ ಮಾಡಲ್ಲ ದೇವರು. ಅದಕ್ಕೆ ಈಗ ಆಹಾಸನ್ ಬಿಟ್ಟು ಬೇರೆಯವ್ರನ್ನು ದೇವರ ಅರಸನಕ್ಕೆ ತಗೊಳ್ಳಲ್ಲ ಅಲ್ಲಿ. ಅದು ಈಗ ಆಹಾಸು ಏನೇನು ತಪ್ಪು ಮಾಡಿದ್ದಾರೆ, ಬೇರೆ ದೇವರುಗಳಿಗೆ ತನ್ನ ಮಗನೆಲ್ಲ ಇದೆಲ್ಲ ನಾವು ಓದಿದೀವಿ. ಆಹುತಿ ಕೊಟ್ಟಿರೋದು, ಬಲಿಪೀಠಗಳು ಕಟ್ಟಿರೋದು ಎಲ್ಲ ಮಾಡಿರೋದು. ಈಗ ಏನಾಗಿದೆ, ಆ ಟೆಂಪ್ರರಿ ಯುದ್ಧ ಮುಗಿದ ಮೇಲೆ, ಆ ರಾಜ್ಯ ನೋಡಿದ ಮೇಲೆ ಈ ಆಹಾಜ್ ಮೇಲೆ ಯುದ್ಧಕ್ಕೆ ಬರುವಾಗ ಈಗ ಆಹಾಜ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅದೇನಾಯ್ತು, ತುಂಬಾ ರಾಜ್ಯ ತಗೊಂಡ್ಬಿಟ್ರು ಅವರು. ಆಮೇಲೆ ಆಹಾಜ್ ಸುತ್ತೋಗ್ಬಿಡ್ತಾರಂತ. 2 ವರ್ಷ 16 ಅದೇ ಬರುವಾಗ ಆಹಾಸು ಅವ್ರ ಅಪ್ಪನ ಜೊತೆಯಲ್ಲಿ ಸಮಾಧಿಲಿ ಆಗ್ಬಿಟ್ರು, ಸೇರ್ಬಿಟ್ರು ಅಂತ. ಅವ್ರ ಜಾಗದಲ್ಲಿ ಬಂದಿರೋ ಮಗನೇ ಎಸ್ಕಿಯ ಅರಸ. ಹಾಗಾದ್ರೆ ಈಗ ಏನಾಗ್ತಾ ಇದೆ, ಆಹಾಜು ತೀರೋಗಿದ್ಮೇಲೆ ಅಸರ್ಯ ರಾಜಗೆ ಈಗ ಇನ್ನು ಮುಂದೆ ಬರುವ ಅರಸ ಎಜ್ಕಿಯ. ಸೊ ಖಂಡಿತ ಅಸರ್ಯ ರಾಜ ಏನ್ ಮಾಡ್ತಾನೆ, ಈಗ ಎಜ್ಕಿಯ ಅಂತ ಇರೋ ಅರಸನಿಗೆ ಹೇಳ್ತಾನೆ, ನಿನ್ನ ಅಪ್ಪ ನನಗೆ ಗುಲಾಮಾಗಿದ್ರು, ಈಗ ನೀನು ಇದೇ ತರ ಮುಂದೆ ಹೋಗ್ಬೇಕು, ಇಲ್ಲಾಂದ್ರೆ ನಾನು ನಿಮ್ಮ ಮೇಲೆ ಯುದ್ಧ ಮಾಡ್ತೀನಿ ಅಂತ. ಖಂಡಿತ ಏನಾಗ್ಬೇಕು, ಎಜ್ಕಿಯ ಅರಸನನ್ನು ಅವರಿಗೆ ಗುಲಾಮಾಗೆ ಇದ್ದಿದ್ದಾರೆ. ಇಲ್ಲಿ ಎಜ್ಕಿಯ ರಾಜ ಸ್ಟಾರ್ಟ್ ಮಾಡುವಾಗ ಇದೇ ಟೈಮಲ್ಲಿ ಏನಾಗ್ತಾ ಇದೆ, ಇಮ್ಯಾನ್ಯುಯಲ್ ಅಂತ ಇರೋ ಹುಡುಗ ಅವನು ಒಳ್ಳೇದ್ ಕೆಟ್ಟದ್ದು ಅರಿಯೋ ಆ ಟೈಮ್ ಒಳಗೆ ಆ 2 ರಾಜ್ಯ ಹೋಗ್ಬಿಟ್ರು. ನೋಡಿ, ಇದು ಇನ್ನೊಂದ್ ಕಡೆ ಇರೋದು. ಅಲ್ಲೇ ದೇವ್ರು ಹೇಳಿದ್ರು, ಅಲ್ಲಿಂದ ಇನ್ನೊಂದು 65 ವರ್ಷ 10 ಗೋತ್ರ ಇರಲ್ಲ ಅಂತ ಹೇಳ್ಬಿಟ್ರು. ದೇವ್ರಿಗೆ ಅಷ್ಟು ಕೋಪ ಬಂದಿದೆ ಈಗ. ಸೊ ಇವಾಗ ನಮ್ಗೆ ಪಾಠ ಏನು ಮೇನ್ ಆಗಿ ಈ 2 ಗೋತ್ರದಲ್ಲಿ ನಡೆಯೋದು ಬಿಟ್ಟು ಈ 10 ಗೋತ್ರದಲ್ಲಿ ಏನಾಗಿದೆ ಅಂತ ನಾವು ನೋಡುವಾಗ, 2 ವರ್ಷ 17 ಅಲ್ವಾ, 2 ವರ್ಷ 17 7 8 ನೋಡಿ. ಇಸ್ರಾಯೇಲ್ಯರ ಈ ದುರ್ಗತಿಗೆ ಅವರ ದುರ್ನಡತೆಯೇ ಕಾರಣ. ಹೇಗೆಂದರೆ ಅವರು ತಮ್ಮನ್ನು ಐಗುಪ್ತದ ಅರಸನಾದ ಫರೋಹನ ಕೈಯಿಂದ ಬಿಡಿಸಿ ಅವನ ರಾಜ್ಯದಿಂದ ಹೊರತಂದ ದೇವರಾದ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿ ನೋಡಿ. ಆಗ ತಿರ್ಗ 10 ಗೋತ್ರ ತಪ್ಪು ಮೇಲೆ ತಪ್ಪು ಮಾಡ್ತಾ ಇರೋದಕ್ಕೆ ನೆಕ್ಸ್ಟ್ ಅದ್ರಲ್ಲಿ 17 18 ವಾಕ್ಯ. ಅವರು ಈ ಪ್ರಕಾರ ನಡೆದದರಿಂದ ಯೆಹೋವನು ಅವರ ಮೇಲೆ ಬಹಳವಾಗಿ ಕೋಪಗೊಂಡು ಯಹೂದ ಕುಲದವರ ಹೊರತು ಉಳಿದ ಎಲ್ಲಾ ಕುಲದವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿಬಿಟ್ಟನು. ಸೊ ದೇವರು ಈಗ ನೆಕ್ಸ್ಟ್ 17:6 ವಾಕ್ಯ ಸ್ಟಾರ್ಟಿಂಗ್ ಅಲ್ಲಿ 17:6. ಅದು ಹೋಶೇಯನ ಆಳಿಕೆಯ 9ನೇ ವರ್ಷದಲ್ಲಿ ಅವನ ಸ್ವಾಧೀನವಾಗಲು ಅವನು ಎಲ್ಲ ಇಸ್ರಾಯೇಲ್ಯರನ್ನು ಅಶ್ಶೂರ್ ದೇಶಕ್ಕೆ ಒಯ್ದು ಅಲಹು ಪ್ರಾಂತದಲ್ಲಿಯೂ. ನೋಡಿ ಏನಾಯ್ತು ಈಗ, ನೋಡಿ ನಮ್ಮ ಯೆಶಯ ಪ್ರವಾದಿ ಆಹಾಜ್ಗೆ ಈ ಪ್ರವಾದನೆ ಹೇಳುವಾಗ ಸೈನ್ ಕೊಡುವಾಗ ಈ ಇಸ್ರೇಲ್ ಯುದ್ಧ ಮಾತ್ರ ನಿಂತಿರೋದು. ಆಗ ಇಮ್ಯಾನ್ಯುಯಲ್ ಒಂದ್ ಕಡೆ ಬೆಳೀತಾ ಇದ್ದಾರೆ. ಆಗ ಏನಾಯ್ತು, ಯುದ್ಧ ನಿಂತೋಗಿರಿದಂಗೆ ಅಸ್ಸರಿಯ ದೇಶದವ್ರು ಬಂದು ಫಸ್ಟ್ ಈ ಗೋತ್ರದ ಮೇಲೆ ಯುದ್ಧ ಮಾಡಿ ಶಾಂತ ಮಾಡ್ಬಿಟ್ರು. ಆದ್ರೆ ಅವ್ರು ಏನ್ ಮಾಡಿದ್ರು, ನೆಕ್ಸ್ಟ್ ಯೂದ ಗೋತ್ರದಲ್ಲಿ ಇರುವ ಆಹಾಸ್ ಮೇಲೇನು ಆಳ್ವಿಕೆ ಮಾಡೋಕೆ ಪ್ರಾರಂಭ ಮಾಡ್ಬಿಟ್ರು. ಆ ಮುತ್ತಿಗೆ ಅಂತ ಹೇಳ್ತಾರಲ್ಲ, ಕ್ಯಾಪ್ಚರ್ ಮಾಡ್ಬಿಡ್ತಾರೆ, ಸರೌಂಡ್ ಮಾಡ್ಬಿಡ್ತಾರೆ ಅದನ್ನ. ಈಗ ನೆಕ್ಸ್ಟ್ ಉದ್ದೇಶ ಏನು, ಹೇಗಾದ್ರೂ ಈ 10 ಗೋತ್ರವನ್ನು ಸಂಪೂರ್ಣವಾಗಿ ದೇಶದಲ್ಲಿ ಭೂಮಿ ಮೇಲೆ ಇಲ್ಲದ ತರ ಮಾಡ್ಬೇಕು. ಇವ್ರನ್ನು ಹೆಂಗ್ ಮಾಡ್ಬಿಟ್ರು ನೋಡಿ, 2 ವರ್ಷ 17 23 ನೋಡಿ. ದುರ್ಮಾರ್ಗದಲ್ಲಿ ನಡೆಯುವುದನ್ನು ಬಿಡಲಿಲ್ಲವಾದದರಿಂದ ಯೆಹೋವನು ತನ್ನ ಸೇವಕರಾದ ಎಲ್ಲಾ ಪ್ರವಾದಿಗಳ ಮುಖಾಂತರವಾಗಿ
ಮುಂತಿಳಿಸಿದಂತೆ ಅವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿಬಿಟ್ಟನು. ಹ್ಮ್ ಅವರು ಸೆರೆಯವರಾಗಿ ತಮ್ಮ ದೇಶದಿಂದ ಅಶ್ಶೂರ್ ದೇಶಕ್ಕೆ ಒಯ್ಯಲ್ಪಟ್ಟು ಹಾ. ಇಂದಿನವರೆಗೂ ಅಲ್ಲೇ ಇರುತ್ತಾರೆ. ನೋಡಿ, ಹಾಗಾದ್ರೆ ಏನಾಯ್ತು, ಈ 10 ಗೋತ್ರದಲ್ಲಿ ಇದ್ದಿರೋ ಜನರನ್ನು ಇಲ್ಲಿಂದ ಸೆರೆ ಹಿಡ್ಕೊಂಡು ಹೋಗಿ ಅಸಿರಿಯ ದೇಶದಲ್ಲಿ ಇಟ್ಬಿಟ್ರು. ಹಾಗಾದ್ರೆ 10 ಗೋತ್ರ ಆಯ್ತು. ನೆಕ್ಸ್ಟ್ ಸಿರಿಯಾ ದೇಶ ಇದೆ. ಆ ಸಿರಿಯಾ ದೇಶದ ಈಸ್ಟ್ ಕಡೆ ಇರೋದೇ ಅಸಿರಿಯ ದೇಶ. ಅಲ್ಲಿ ಹಿಡ್ಕೊಂಡು ಹೋಗಿ ಏನ್ ಮಾಡಿದ್ರು, ಇವ್ರನ್ನು ಸೆರೆ ಇಟ್ಬಿಟ್ರು. ನೆಕ್ಸ್ಟ್ ಏನ್ ಮಾಡಿದ್ರು, ಈಗ 10 ಗೋತ್ರ ಇರೋ ಜಾಗದಲ್ಲಿ ಯಾರು ಇಲ್ಲ, ಇಲ್ಲಿರೋರ್ನ ಹಿಡ್ಕೊಂಡು ಹೋಗಿ ಅಲ್ಲಿ ಇಟ್ಬಿಟ್ರು. ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡಿ, ಅವ್ರ ಊರ್ ಕಡೆ ಇರೋರ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಇಟ್ಬಿಡ್ತಾರೆ ನೋಡಿ. ಅಶ್ಶೂರದ ಅರಸನು ಸಮರ್ಯ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲ್ಯರನ್ನು ಸೆರೆಯಾಗಿ ಒಯ್ದ ನಂತರ ಅವರಿಗೆ ಬದಲಾಗಿ ಆ ಪಟ್ಟಣಗಳಿಗೆ ಬಾಬೆಲ್, ಕೋತಾ, ಹವ್ವ, ಹಮಾತ್, ಸೆಫರ್ಯಿಮ್ ಎಂಬ ಊರುಗಳವರನ್ನು ಕಳುಹಿಸಿದನು. ಅವರು ನೋಡಿದ್ರೆ ಆಗ ನೋಡಿ, ನಿಜವಾಗಿ ಇವರಿಗೆ ಈ ಊರು ಯಾಕೋಬಲ್ಲಿ ವಾಗ್ದಾನವಾಗಿರೋ, ದೇವರ ಅಬ್ರಾಹಂ ಕೊಟ್ಟಿರೋ ಊರಿದು. 10 ಗೋತ್ರ ಭಾಗ ಮಾಡುವಾಗ 10 ಗೋತ್ರ ಇದ್ದಿರೋದು ಉತ್ತರ ಇಸ್ರೇಲು. ಈಗ ಈ ಉತ್ತರ ಇಸ್ರೇಲ್ ಅಲ್ಲಿರೋ ಜನರನ್ನು ದೇವ್ರಿಗೆ ಎಷ್ಟು ಕೋಪ ಬಂತು ನೋಡಿ. ಅದಕ್ಕೆ ದೇವ್ರು ಹೇಳುದು, 65 ವರ್ಷ ಕೊಡ್ತಾ ಇದ್ದೀನಿ ನಿಮ್ಗೆ ನಾನು, ಇದ್ರೊಳಗೆ ನೀವು ತಿತ್ಕೊಂಡ್ರೆ ಇದೇನು ಆಗಲ್ಲ. ಆಗ ಯೆಶಯ ಪ್ರವಾದಿ ಹೇಳುವ ಆ ಪ್ರವಾದನೆಯಲ್ಲಿ ಯುದ್ಧ ನಿಂತು ಇತ್ತು ಅಲ್ಲಿ. ಅದು ಆಹಾಜ್ ಏನಾಗಿರ್ಬೇಕು, ದೇವ್ರ ಕಡೆ ಬಂದಿರಬೇಕು. ಬಟ್ ಆಹಾಜ್ ದೇವ್ರ ಕಡೆ ಬಂದಿಲ್ಲ. ಆಹಾಜ್ ಇನ್ನು ಏನ್ ತಪ್ಪು ಮಾಡಿದ್ರು, ಹೋಗಿ ಅಸಿರಿಯ ಅರಸನ್ ನಂಬಿದ್ರು. ಆಗ ಏನಾಯ್ತು, ಟೈಮ್ ಬೇಯಿಂಗ್ ಸದ್ಯಗೆ ಅರಸನ್ ಬಂದು ಇವ್ರಿಗೆ ಮುಕ್ತಿ ಮಾಡ್ಕೊಟ್ರು, ರಕ್ಷಣೆ ಕೊಟ್ರು. ಆದ್ರೆ ಅವ್ನು ಏನ್ ಮಾಡಿದ, ಅವನ ಉದ್ದೇಶ ಇವ್ರನ್ನ ಏನ್ ಮಾಡ್ಬೇಕು, ಆಳ್ವಿಕೆ ಮಾಡ್ಬೇಕಂತ ಆಹಾಜ್ ಅರಸನ ಮೇಲೆ ಅವನು ಆಳ್ವಿಕೆ ಮಾಡಿದ್ದಾನೆ. ಅವರು ಟ್ರೆಷರ್ ಇಂದ ಕಾಸೆಲ್ಲ ಕೊಟ್ಟಿದ್ದಾರೆ, ಅದಕ್ಕೆ ಟ್ಯಾಕ್ಸ್ ಕೊಡ್ಬೇಕು ಅವ್ರಿಗೆ, ಅದೆಲ್ಲ ಕೊಟ್ಟಿದ್ದಾರೆ. ಅದು ಈಗ ನೆಕ್ಸ್ಟ್ ನಾವೇನ್ ನೋಡ್ತೇವೆ, ಇವರು ತಿತ್ಕೊಳ್ತಾ ಇಲ್ಲ, ವಾಪಸ್ ದೇವ್ರ ಕಡೆ ಬರ್ತಾ ಇಲ್ಲ, ಇನ್ನೂ ಮೋಸವಾಗಿ ನಡೀತಾ ಇದ್ದಾರೆ. ಅದಕ್ಕೆ ದೇವ್ರೇನ್ ಮಾಡಿದ್ರು, ಅವರನ್ನು ಅಸಿರಿಯ ಅರಸನಿಗೆ ಫುಲ್ ಆಗಿ ಒಪ್ಪಿಸ್ಬಿಟ್ರು. ಈಗ ಅವ್ರೇನ್ ಮಾಡಿದ್ರು, ಬಂದು ಈ ಊರು 10 ಗೋತ್ರ ಸಮಾರಿಯ ದೇಶದಲ್ಲಿರುವ ಎಲ್ಲರನ್ನು ಹಿಡ್ಕೊಂಡು ಹೋಗಿ ಬೇರೆ ಊರಿಗೆ ಇಟ್ಬಿಟ್ರು. ಹಾಗಾದ್ರೆ ಒಂದು ಬೆಂಗಳೂರಲ್ಲಿರುವ ಜನರನ್ನು, ಇಲ್ಲಿ ಹುಟ್ಟಿ ಬೆಳೆದಿರೋ ಜನರನ್ನು ಇಲ್ಲಿಂದ ತಗೊಂಡು ಹೋಗ್ಬಿಟ್ಟು ಆಂಧ್ರಲ್ಲಿ ಇಟ್ಬಿಟ್ಟು ಆಂಧ್ರದಲ್ಲಿ ಇರೋ ತಗೊಂಡ್ ಬಂದು ಇಲ್ಲಿ ಇಕ್ಕಿದ್ರೆ ಏನಾಗ್ತದೆ ನೋಡಿ. ಅವ್ನು ಏನ್ ಮಾಡ್ದ ನೆಕ್ಸ್ಟ್, ಅದೇ ಇಲ್ಲ, ಬೇರೆ ಊರಲ್ಲಿ ಇರೋರ್ನೆಲ್ಲ ತಗೊಂಡ್ ಬಂದು ಈ ಊರಲ್ಲಿ ಇಟ್ಬಿಟ್ರು. ಇದು ಆಮೇಲೆ ಇದನ್ನು ನಾವು ಇನ್ನೂ ನೋಡ್ಬೇಕು, ಏನ್ ಅದು ಬೇರೊಂದು ಸಬ್ಜೆಕ್ಟ್ ನಾವು ನೋಡ್ತೀವಿ. ಅದು ಇದು ಆಮೇಲೆ ಏನಾಯ್ತು, ಮತ ಯಾವ ತರ ಇದರಲ್ಲಿ ಗಲಿಬಿಲಿ ಆಯ್ತು, ಅಂತ ಹೆಸರು ಏನಾಯ್ತಂತಲ್ಲ, ನಾವು ಅದು ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ ನೋಡ್ತೀವಿ. ಈಗ ನಮ್ಗೇನು, ಯಾವ ತರ ದೇವರು ಇನ್ನು 65 ವರ್ಷದಲ್ಲಿ ಇಸ್ರೇಲ್ ಅಲ್ಲಿ ಅರಸರ್ ಬಂದ್ರು, 10 ಗೋತ್ರದಲ್ಲಿ ಇಸ್ರೇಲ್ ಬಂದ್ರು, ಯಾರು ಇರಲಿಲ್ಲ. ಹಂಗೆ ನಿಧಾನಿಗೆ ಏನಾಯ್ತು ನೋಡಿ. ಈಗ ಸ್ವಂತ ದೇಶದಲ್ಲಿ ಇರೋರು ಇಲ್ಲಿಂದ ಬೇರೆ ಊರಿಗೆ ಹೋಗ್ಬಿಟ್ರೆ ಆ ಊರಲ್ಲಿ ಹೋಗ್ಬಿಟ್ಟು ಏನ್ ವೈರಾಗ್ಯ ತೋರ್ಸೋಕಾಗ್ತದೆ? ಆ ಊರಲ್ಲಿ ಇರೋರು ಏನಕ್ಕೆ ಯೆಹೋವ ದೇವ್ರನ್ನ ಸೇವೆ ಮಾಡೋಕ್ ಬಿಡ್ತಾರೆ? ಆ ಊರುಗಳಲ್ಲಿ ಅವ್ರ ದೇವ್ರು ಇದಾರಲ್ಲ. ಆಗ ಇವ್ರು ಏನಾಗ್ಬಿಟ್ರು, ಇವ್ರು ನಿಧಾನಿಗೆ ಇವ್ರದೆಲ್ಲ ನಂಬಿಕೆ ದೇವ್ರು ಬಿಟ್ಬಿಟ್ರು. ಹಾಗಾದ್ರೆ ಈ ಜನ ನನಗೆ ಬೇಡ ಅಂತ ದೇವ್ರು ಬಿಟ್ಬಿಟ್ರು. ಇವ್ರು ಸೇವೆ ಮಾಡೋದು ದೇವ್ರಿಗೆ ಇಷ್ಟ ಇಲ್ಲ. ಆತರ ಏನಾಯ್ತು, 65 ವರ್ಷದಲ್ಲಿ ಈ ಮೇಯ್ನ್ ಆಗಿ ನೆಬೂಕದ್ನೆಚ್ಚರ್ ಹತ್ರ ಬರೋಷ್ಟಿಗೆ ಇಸ್ರೇಲ್ ಒಳಗೆ ಸ್ವಂತ ಜನ ಯಾರು ಇಲ್ಲ. ಸೊ ಆ ಟೈಮಲ್ಲಿ ದೇವರು ಕೆಲವು ಪ್ರವಾದಿಗಳನ್ನು ಕಳಿಸಿದ್ರು. ನೀವು ಇದ್ ಮಾಡಬೇಡಿ, ನೀವು ಇದ್ ಮಾಡಿದ್ರೆ ದೇವ್ರು ನಿಮ್ ಕೋಪ ಬರ್ತದೆ, ನೀವು ವಾಪಸ್ ಬಂದ್ಬಿಡಿ, ಯೂದ ಗೋತ್ರದ ಮೇಲೆ ಯುದ್ಧಕ್ಕೆ ಹೋಗ್ಬೇಡಿ, ಅನ್ಯ ಜೊತೆ ಸೇರ್ಕೊಂಡು ನೀವು ಅವ್ರ ದೇವ್ರುಗಳನ್ನ ಪೂಜೆ ಮಾಡಕ್ ಹೋಗ್ಬೇಡಿ, ಯೆಹೋವ ದೇವ್ರ ಕಡೆ ವಾಪಸ್ ಬನ್ನಿ ಅಂತ ಪ್ರವಾದಿಗಳು ಹೇಳಿದ್ದಾರೆ. ಆದ್ರೆ ಇವ್ರು ಪ್ರವಾದನೆ ಮಾತುಗಳು ಕೇಳಲಿಲ್ಲ. ನೋಡಿ, ಒಂದು ಪ್ರವಾದಿ ಯಾರು ಹೇಳಿರೋದು, ಆಮೋಸು 5:27. ನಾನು ನಿಮ್ಮನ್ನು ದಮಸ್ಕದ ಆಚೆ ಸೆರೆಗೆ ತಳ್ಳುವೆನು, ಸೇನಾಧೀಶ್ವರ ದೇವರೆಂಬ ಯೆಹೋವನು ಇದನ್ನು ನುಡಿದಿದ್ದಾನೆ. ನೋಡಿ, ಹಾಗಾದ್ರೆ ದಮಸ್ಕಸ್ ಜೊತೆ ಸೇರ್ಬೇಡಿ ಅಂತ ಇದೆಲ್ಲ ಒಂದೇ ಟೈಮಲ್ಲಿ ಇರೋ ಪ್ರವಾದಿ. ಇದಕ್ಕೆ ಇದು ಅಲ್ಲಿ ಆಗಿದ್ದಕ್ಕೆ ಜನ ಓದ್ತಾ ಇಲ್ಲ. ಇಲ್ಲಿ ಯೆಶಯ ಪ್ರವಾದಿ ಇದ್ದಾರೆ. ಈಗ ಯೆಶಯ ಪ್ರವಾದಿ ಹೇಳಿರೋ ಅದೇ ಮಾತುಗಳು ನಾವೆಲ್ಲ ಸೇರಿಸ್ಬೇಕಿಲ್ಲಿ. ಸೊ ಸುಮ್ಮನೆ ಬರೀ ಇದು ಇಮ್ಯಾನುಯೆಲ್ ಅಂತ ಹೇಳ್ಬಿಟ್ಟು ನಾವು ಎಲ್ಲೋ ಕ್ರೈಸ್ತ 700 ವರ್ಷ ನಂತರ ನಾವು ತಗೊಂಡ್ ಬಂದು ನೋಡೋದು, ದೇವ್ರ ಸುಳ್ಳುಗಾರಾಗ್ಬಿಡ್ತಾರೆ. ದೇವ್ರ ಸುಳ್ಳು ಹೇಳಲ್ಲ. ಸೊ ಇದು ಕ್ರಿಶ್ಚಿಯನ್ಸ್ ಮಾಡಿರೋ ಪ್ರಾಬ್ಲಮ್, ಇದು ಬೇಕು ಅಂತ ಮಾಡಿರೋದು. ಓಕೆ, ನಿಮ್ಗೆ ಆಮೇಲೆ ಗೊತ್ತಾಗ್ತದೆ ಕ್ರೈಸ್ತರು ಎಷ್ಟು ದೂರ ತಪ್ಪು ಮಾಡಿದಾರೆ ಅಂತ ಈ ತರ. ಹಾಗೆ ಇಲ್ಲಿ ನೋಡಿ ಏನಾಗಿದೆ,
ಒಂದು ಪ್ರವಾದಿ ಹೋಗಿ ಹೇಳ್ತಿದ್ದಾರೆ, ಬೇಡ ನೀವು ಸೇರ್ಬೇಡಿ, ದೇವರು ನಿಮ್ಮನ್ನು ಇವನ್ ಏನ್ ಮಾಡ್ತಾರೆ, ಡಮಸ್ಕಸ್ ಸಿರಿಯಾ ದೇಶದಿಂದ, ನೀವೀಗ ಸಿರಿಯಾ ದೇಶದಲ್ಲಿ ಸೇರ್ಕೊಂಡು 2 ಗೋತ್ರದವ್ರನ್ನ ಹೊಡಿಯಕ್ ಹೋಗ್ತಾ ಇದ್ದೀರಾ, ಮಾಡಬೇಡಿ, ದೇವ್ರು ನಿಮ್ಮನ್ನು ಸೆರೆಗೆ ಕಳಿಸ್ಬಿಡ್ತಾರೆ. ಎಲ್ಲಿ? ಸಿರಿಯಾ ದೇಶಕ್ಕಿಂತ ದೂರ. ಸಿರಿಯಾ ದೇಶಕ್ಕಿಂತ ದೂರ ಅಂತ ಹೇಳಿದ್ರೇನು? ಅಸಿರಿಯಾ ದೇಶ. ಸೊ ಅಲ್ಲಿಗೆ ಹಿಡ್ಕೊಂಡು ಹೋಗ್ತಾರಂತ. ಆಗ ನೋಡಿ, ಅವರು ಈ ಸೆರೆಗೆ ಹೋಗೋಕ್ ಮುಂಚೆ ದೇವ್ರ ಪ್ರವಾದಿಯನ್ನು ಕಳಿಸಿದ್ದಾರೆ. ಹಾಗಾದ್ರೆ ಇವ್ರು ಏನ್ ಮಾಡಿರ್ಬೇಕು? ಆಮೋಸ್ ಪ್ರವಾದಿಯ ಮಾತು ಕೇಳಿಕೊಂಡು ತಿತ್ಕೊಂಡು ಬಂದಿದ್ರೆ ಖಂಡಿತ ಇವ್ರು 65 ವರ್ಷದಲ್ಲಿ ನಾಶ ಆಗಿರಲ್ಲ. 65 ವರ್ಷದಲ್ಲಿ ನೋಡಿ, ಒಂದು ಯುದ್ಧ ನಿಂತಿರೋದು ಒಂದು, ಅದು ಅಸಿರಿಯ ರಾಜ, ಬಟ್ ಅವ್ರಿಗೆ ಸೆರೆ ಕಳಿಸಿರಲ್ಲ. ಆಗ ಇವ್ರು ವಾಪಸ್ ತಿತ್ಕೊಂಡು ಬರಲ್ಲ ಅಂತ ದೇವ್ರು ತಿಳಿದನೆ ಹೇಳ್ತಾ ಇರೋದು, ಇವ್ರು ನನ್ನ ಮಾತು ಕೇಳ್ಕೊಂಡು ಬಂದ್ರೆ ನಾನು 65 ವರ್ಷದಲ್ಲಿ ನಾಶ ಮಾಡಲ್ಲ, ನನ್ನ ಮಾತು ಕೇಳ್ಕೊಂಡು ಬಂದಿಲ್ಲ ಅಂದ್ರೆ ಖಂಡಿತ ನಾನು ಇನ್ನೂ 65 ವರ್ಷದಲ್ಲಿ ಇವರನ್ನು ಭೂಮಿಯಲ್ಲಿ ಇವ್ರ ನಾಮನೇ ಇರಲ್ಲ, 10 ಗೋತ್ರದ ಆ ಥರ ಮಾಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೆರೆಗೆ ಇಟ್ಕೊಂಡು ಹೋಗಿ. ಅದೇ ನಾವು ಅಲ್ಲಿ ಓದಿರೋದು. ಸೆರೆ ಇಟ್ಕೊಂಡು ಹೋದ್ರು, ಅಲ್ಲಿರೋನ್ ಕರ್ಕೊಂಡು ಬಂದು ಇವ್ರು ಇಲ್ಲಿ ಇಕ್ಕಿದ್ರು. ಅವಾಗ ಇನ್ನೂ ನೋಡಿ, ಇನ್ನೊಂದು ಪ್ರವಾದಿಯರು ಓಶಯ್ಯ ಅಂತ ಪ್ರವಾದಿ ಇದೆ. 10 ನೋಡಿ, ಓಶಯ್ಯ ಯಾರಿಗೆ ಪ್ರವಾದಿ ಬಂದು ಫಸ್ಟ್ ಅಲ್ಲಿ ಓದಿ ಸ್ಟಾರ್ಟಿಂಗ್ ಅಲ್ಲಿ, ಸ್ಟಾರ್ಟಿಂಗ್ ಅಲ್ಲಿ ಇದೆ ನೋಡಿ. ಯಹೂದದ ಅರಸನಾದ ಉಜ್ಜೀಯನ, ಯೋತಾಮ, ಅಹಜ, ಹಿಜ್ಕಿಯ ಇವರ ಕಾಲದಲ್ಲಿ, ಅಂದರೆ ಇಸ್ರಾಯೇಲಿನ ಅರಸನು ಯೋವಾಷನ ಮಗನೂ ಆದ ಯೆರೊಬ್ಬಾಮನ ಕಾಲದಲ್ಲಿ, ಬೇಯರಿನ ಮಗನಾದ ಹೋಶೇಯನಿಗೆ ಯೆಹೋವನು ದಯಪಾಲಿಸಿದ ವಾಕ್ಯವು. ಯೆಶಯ ಪ್ರವಾದಿನಿದ್ದಾರೆ. ಕಾರಣ ಯಾವ್ಯಾವ ಕಾಲದಲ್ಲಿ ಪ್ರವಾದನೆ ಮಾಡಿದ್ರು ಹೋಶೇಯ ನೋಡಿ. ಯೆಹೋವನು ಹೋಶೇಯನ ಸಂಗಡ ಅರಸರ ಹೆಸರುಗಳು ಓದಿ ಸ್ಟಾರ್ಟಿಂಗ್, ತಿರ್ಗಿ ಅದೇ ಓದೋಕೆ ಹೇಳ್ತಾರೆ. ಯೆಹೂದದ ಅರಸನಾದ ಉಜ್ಜೀಯ, ಯೋತಾಮ ನೋಡಿ, ಉಜ್ಜೀಯ. ಹಂಗಾದ್ರೆ ನಮ್ಮ ಯೆಶಯ ಪ್ರವಾದಿನ ಇದೇ ಸಮಯದಲ್ಲಿ ಇದ್ದಿರೋರು. ಇದೇ ಸಮಯದಲ್ಲಿ ಮೀಗಾನು ಇದ್ದಾರೆ. ಆಗ ಇದು ನೋಡಿ ಎಷ್ಟಾಯ್ತು ನೋಡಿ. ಉಜ್ಜೀಯ, ಯೋತಾಮು, ಆಹಾಜ ಅರಸ, ಹಿಜ್ಕಿಯ ಇವರ ಕಾಲದಲ್ಲಿ, ಇಷ್ಟು 4 ಅರಸರ ಕಾಲದಲ್ಲಿ ಹೋಶೇಯನು ಪ್ರವಾದಿಯಾಗಿದ್ದಾರೆ. ಈಗ ನೀವು ಯೆಶಯದಲ್ಲಿ ಓದ್ ನೋಡಿ, ಯೆಶಯ 1:1. ಯೆಹೂದ ದೇಶದ ಅರಸರಾದ ಉಜ್ಜೀಯ, ಯೋತಾಮ, ಆಹಾಜು, ಹಿಜ್ಕಿಯ ಇವರ ಕಾಲದಲ್ಲಿ. ಹಂಗಾದ್ರೆ ಪ್ಯಾರಲಲ್ ಆಗಿ ಯೆಶಯ ಪ್ರವಾದಿ 2 ಗೋತ್ರಕ್ಕೆ ಪ್ರವಾದನೆ ಮಾಡ್ತಾ ಇರುವಾಗ ಅಲ್ಲಿ ಬರೀತಾ ಇರೋದೇನು, ಹೋಶೇಯ ಪ್ರವಾದಿಯನ್ನು ಅದೇ ಕಾಲದಲ್ಲಿ ಇದ್ರು, ಬಟ್ ಅವ್ರ ಪ್ರವಾದನೆ ಯಾರಿಗೆ ಹೇಳ್ತಾ ಇದ್ರು? ಈಗ ತಿರ್ಗೋದು, ಈಗ ಹೋಶೇಯ, ಉಜ್ಜೀಯ, ಯೋತಾಮ, ಆಹಾಜ, ಹಿಜ್ಕಿಯ ಇವರ ಕಾಲದಲ್ಲಿ. ಹಾಗಾದ್ರೆ ಇವರು ಯೂದ ಗೋತ್ರದಲ್ಲಿರುವ ಅರಸರುಗಳು, ಅಲ್ಲಿ ಅವ್ರಿಗೆ ಯೆಶಯ ಪ್ರವಾದಿ ಇದ್ದಾರೆ, ಅವ್ರಿಗೆ ಪ್ರವಾದನೆ ಮಾಡಕ್ಕೆ. ನೆಕ್ಸ್ಟ್, ಅಂದರೆ ಇಸ್ರಾಯೇಲಿನ ಅರಸನು ಯೋವಾಷನ ಮಗನೂ ಆದ ಯೆರೊಬ್ಬಾಮನ ಕಾಲದಲ್ಲಿ, ಬೇಯರಿಯ ಮಗನಾದ ಹೋಶೇಯನಿಗೆ ಯೆಹೋವನ ವಾಕ್ಯವು. ಹೋಶೇಯನೇ ನಾವು 17ನೇ ಇದರಲ್ಲಿ ನೋಡ್ತಾ ಇರೋದು. 2:17 ಹೋಶೇಯನೇ ಆಳ್ವಿಕೆ ಮಾಡ್ತಾ ಇರುವಾಗ, ಅದಕ್ಕೆ ನೋಡಿ ಆ ಕಾಲದಲ್ಲಿ ಬಂದು ಹಿಡಿದಿರೋದು ನೋಡಿ 2:17 6ನೇ ವಾಕ್ಯ ಅಲ್ವಾ? ಅದು ಹೋಶೇಯನ ಆಳಿಕೆಯ 9ನೇ ವರ್ಷದಲ್ಲಿ. ಹೋಶೇಯ ಯಾರು? 10 ಗೋತ್ರದಲ್ಲಿರೋ ಹೋಶೇಯನ ಆಳ್ವಿಕೆಯ ಅದೇ ಸಮಯದಲ್ಲಿ ಯಾರು ಬಂದ್ರಂತೆ? ಅವನು ಸ್ವಾಧೀನವಾಗಲು ಅವನು ಎಲ್ಲಾ ಇಸ್ರಾಯೇಲ್ಯರ ಅಶ್ಶೂರ್ ದೇಶಕ್ಕೆ ಹಿಡ್ಕೊಂಡು ಹೋಗ್ಬಿಟ್ರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಹಾಗೆ ಅಶ್ಶೂರು ಅರಸನ ಹತ್ರ ಕಾಂಟ್ಯಾಕ್ಟ್ ಸ್ಟಾರ್ಟ್ ಮಾಡಿರೋದು ಆಹಾಜ ಅರಸ. ಸೊ ಆಹಾಜ ಅರಸ ಇರುವಾಗ ಇಲ್ಲಿ ಯೆಶಯ ಪ್ರವಾದಿ ಇದ್ದಾರೆ. ಈಗ ಅದೇ ಸಮಯದಲ್ಲಿ ಹೋಶೇಯ ಪ್ರವಾದಿ ಆ ಊರಿಗೆ ಹೋಗಿ ಹೇಳ್ತಾ ಇರೋದೇನು ನೋಡಿ. ಅದೇ ಏನಾಯ್ತು, ಆ ಹೋಶೇಯನ ಕಾಲದಲ್ಲಿ ಹೋಶೇಯ ಅಂತ ಪ್ರವಾದಿ ಆ ಅರಸನಿಗೆ ಪ್ರವಾದಿ ಏನಂತ ಮಾಡಿರ್ಬೇಕು? ಮಾಡಬೇಡಿ, ನೀವು ಜೊತೆಲಿ ಸೇರ್ಬೇಡಿ, ನೀವು ಸಿರಿಯಾ ದೇಶದವ್ರ ಜೊತೆಲಿ ಸೇರ್ಬೇಡಿ, ನೀವು ಮಾಡಿದ್ರೆ ದೇವ್ರು ನಿಮ್ಮನ್ನು ಅಸಿರಿಯ ದೇಶಕ್ಕೆ ಸೆರೆ ಕಳಿಸ್ಬಿಡ್ತಾರೆ ಅಂತ ಆಮೋಸ್ ಹೇಳಿದ್ದಾರೆ. ಅದೇ ಸಮಯದಲ್ಲಿ ಹೋಶೇಯ ಪ್ರವಾದಿ ಏನ್ ಮಾಡಿದ್ದಾರೆ? ಹಾಗೆ ಈ ತರ ನಾವು ಎಲ್ಲಾ ವಾಕ್ಯಗಳು ಇಟ್ಕೊಂಡು ಓದಿಲ್ಲ ಅಂದ್ರೆ, ಸುಮ್ನೆ ಒಂದ್ ಕಡೆ ಓದ್ಬಿಟ್ಟು 7:14 ಒಂದು ಇಮ್ಯಾನುಯೇಲ್ ಅಂತ ಮಗ ಹುಟ್ಟಬೇಕು, ಆ ಮಗ ಯೇಸು ಕ್ರಿಸ್ತನು ಅಂತ ಹೇಳ್ಬಿಟ್ರೆ ಹೆಂಗೆ? ನೀವು ಯೋಚನೆ ಮಾಡಿ. ನಾವು ಸತ್ಯ ತಿಳ್ಕೊಳಕ್ ಕೂತಿರೋದು, ನಾವು ದೇವ್ರ ಮಕ್ಕಳಾಗ್ಬೇಕು.
ಯಾರೋ ಹೇಳಿರೋದನ್ನ ಕೇಳ್ಬಿಟ್ಟು ಪದೇ ಪದೇ ಹೇಳಿದಕ್ಕೆ ಸುಳ್ಳು ಸತ್ಯ ಆಗಲ್ಲ. ಬಟ್ ಪದೇ ಪದೇ ನಾವು ಕೇಳಿದಕ್ಕೆ ಏನಾಗ್ತಾ ಇದೆ, ನಂಬೋಕ್ ಕಷ್ಟ ಆಗ್ತಾ ಇದೆ, ಭಯ ಆಗ್ತಾ ಇದೆ. ನಮ್ ಜೊತೆಲಿ ಕೇಳೋರ್ಗು ಭಯ ಆಗ್ತಾ ಇದೆ, ಏನು ಸುಳ್ಳು ಕೊಡ್ತಾ ಇದಾರ, ಇಷ್ಟು ಕ್ರೈಸ್ತರು ಹೇಳೋ ಮಾತಿಗೆ ವಿರುದ್ಧವಾಗಿ ಹೇಳ್ತಾ ಇದೆ, ಹೆಂಗೆ ಸತ್ಯ ಆಗ್ಬಿಡ್ತದೆ ಅಂತ. ಯೇಸು ಹೇಳಿದ್ರು, ವಿಶಾಲವಾಗಿರೋ ಮಾರ್ಗ ಸುಳ್ಳು ಹೋಗ್ತಾ ಇದೆ, ಇಕ್ಕಟ್ಟಾಗಿರೋ ಮಾರ್ಗದಲ್ಲಿ ಸ್ವಲ್ಪ ಜನ ನಡೀತಾರೆ. ಹಂಗಾದ್ರೆ ಈ ಕ್ರೈಸ್ತರಂತ ಇರುವ ಮಾರ್ಗದಲ್ಲಿ ತುಂಬಾ ಜನ ಸುಳ್ಳಲ್ಲೇ ನಡೀತಾ ಇರೋದು. ಸತ್ಯ ಹುಡುಕ್ತಾ ಇರೋದು ಒಂದು ಇಕ್ಕಟ್ಟಾಗಿರೋ ಚಿಕ್ಕದಾಗಿರೋ ದಾರಿಯಲ್ಲಿ ನಡೀತಾ ಇರೋದೇ ಸ್ವಲ್ಪ ಜನ ನಡೀತಾ ಇರೋದು. ಕರ್ತನಿಗೆ ಹೇಳು, ಅಲ್ಲಿ ನಡೆಯೋದೇ ಸ್ವಲ್ಪ ಜನ, ಆ ಜೀವ ಕಂಡು ಹಿಡಿಯೋದೇ ಸ್ವಲ್ಪ ಜನ ಅಂತ. ಸೊ ವಿಶಾಲವಾಗಿರೋ ಸತ್ಯ ಕೇಳ್ಕೊಂಡು ನಂಬ್ಕೊಂಡು ನಡೆಯೋಕೆಲ್ಲ ನಾವು ಕೂತಿರೋದು. ನಾವು ಅದಕ್ಕೆಲ್ಲ ಬೈಬಲ್ ಓದ್ತಾ ಇರೋದು, ನಾವು ಸತ್ಯ ಗ್ರಂಥ ಓದ್ತಾ ಇರೋದು ಅದ್ರಲ್ಲಿ ನಿಜ ಏನಂತ ತಿಳ್ಕೊಳಕ್ಕೆ. ಅದ್ರ ಪ್ರಕಾರ ನಾವು ನಂಬಬೇಕು. ದೇವ್ರ ಮಾತುಗಳು ಸುಳ್ಳಾಗಬಾರದು. ದೇವ್ರು ಏನ್ ವಾಗ್ದಾನ ಮಾಡಿದಾರೆ ಅದ್ ಮಾಡೇ ತೋರಿಸಿದಾರೆ ದೇವ್ರು. ಅದಕ್ಕೆ ಅವ್ರಿಗೆ ಏನಂತ ಹೇಳಿದ್ರು, ನೀವ್ ಅದ್ ಮಾಡ್ಬೇಡಿ ಅಂತೆಲ್ಲ ಹೇಳಿರೋದು. ಅದೇ 2 ವರ್ಷ ಅದೇ ಓಶಿಯಾನೇ. ನಾವು ಅದೇ ಸಬ್ಜೆಕ್ಟ್ ಅಲ್ಲಿ ನಿಂತಿದೀವಲ್ಲ. ಒಂದ್ ನಿಮಿಷ. ಯೆಹೋವನು ಹೋಶೇಯನ ಸಂಗಡ ಮೊದಲು ಮಾತನಾಡಿದಾಗ ಆತನು ಅವನಿಗೆ, ನೀನು ಹೋಗಿ ವ್ಯಭಿಚಾರಿಣಿಯನ್ನು ಮದುವೆ ಮಾಡಿಕೊಂಡು ವ್ಯಭಿಚಾರದಿಂದಾಗುವ ಮಕ್ಕಳನ್ನು ಸೇರಿಸಿಕೋ. ಓಶಿಯಾಗೆ, ನೀನ್ ಈ ತರ ಮದ್ವೆ ಮಾಡು, 2 ಮಕ್ಕಳು ಹುಟ್ಟಬೇಕು, ಒಂದು ಮಕ್ಕಳಿಗೆ ಈ ತರ ಹೆಸರು ಇಕ್ಕುವಾಗ ನಾನು ಇಸ್ರೇಲ್ ಈ ತರ ಮಾಡ್ಬಿಡ್ತೀನಿ, ಇನ್ನೊಂದು ಮಗು ಹುಟ್ಟುವಾಗ ನಾನು ಇಸ್ರೇಲ್ಗೆ ಈ ತರ ಮಾಡ್ಬಿಡ್ತೀನಿ ಅಂತೆಲ್ಲ ಅಲ್ಲಿ ಹೇಳಿದ್ರು. ಆಮೇಲೆ ಇನ್ನೊಂದು ಮದುವೆ ಮಾಡು ಅಂತೆಲ್ಲ ಏನು ನೋಡಿ, ಓಶಿಯ ಮುಖಾಂತರ ದೇವ್ರು ಇಸ್ರೇಲ್ಗೆ ಏನಾಗ್ತದೆ ಅಂತ ತಿಳಿಸ್ತಾ ಇದ್ದಾರೆ 10 ಗೋತ್ರವನ್ನು. ಇದೇ ಸಮಯದಲ್ಲಿ ನೀವು ಯೋಚನೆ ಮಾಡಿ, ಅಲ್ಲಿ ಇನ್ನು 65 ವರ್ಷ ಅಂತ ಯೆಶಾಯನ 7ನೇ ಅಧ್ಯಾಯದಲ್ಲಿ ಯೋಷಯ ಮಾಡಿರೋ ಪ್ರವಾದಿ ಪ್ರಕಾರ ಇನ್ನು 65 ವರ್ಷದಲ್ಲಿ ಇಸ್ರೇಲ್ ಇರಲ್ಲ. ಹಂಗಾದ್ರೆ ಏನು, ಖಂಡಿತ ಇಲ್ಲಿ 2 ಗೋತ್ರಗೆ ಯೆಶಾಯ ಅಂತ ಪ್ರವಾದನೆ ಮಾಡ್ತಾ ಇರುವಾಗ 10 ಗೋತ್ರಗೆ ಓಶಿಯ ಅಂತ ಪ್ರವಾದಿ. ಆಗ ಈ ಪ್ರವಾದಿಗಳೆಲ್ಲ ಒಕ್ಕಟಾಗಿ ಬಂದಿರಲ್ವಾ? ಈ ಪ್ರವಾದಿಗಳೆಲ್ಲ ಸೇರ್ಕೊಂಡು ನೋಡಿ, ದೇವ್ರು ನಮ್ಗೆ ಹಿಂಗೆ ಹೇಳ್ತಿದಾರೆ ಅಂತೆಲ್ಲ ಇವರೆಲ್ಲ ಒಂದು ಟೀಮ್ ಆಗಿರಲ್ವಾ? ಆಗ ಇದು ಆಮೋಸ್ ಅಲ್ವಾ, ಅವರು ಹೇಳಿದ್ರು ನಿಮ್ಗೆ ಈ ತರ ಇದೆ ಅಂತ. ಅದು ಒಂದೇ ಸಮಯ. ಈಗ ಮೀಗ ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಮೀಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಯೆಹೂದದ ಅರಸನಾದ ಯೋತಾಮ, ಅಜಯ, ಹಿಜ್ಕೀಯ, ಯೋತಾಮ, ಹಿಜ್ಕೀಯ ಇವರ ಕಾಲದಲ್ಲಿ ನೋಡಿದ್ರೆ ಇವರೆಲ್ಲ ಒಂದೇ ಸಮಯದಲ್ಲಿ ಇರೋ ಪ್ರವಾದಿಗಳು. ಸೊ ಇವ್ರ ಸಮಯದಲ್ಲಿ ದೇವ್ರು ಇನ್ನೂ ಪ್ರವಾದಿಗಳನ್ನು ಕಳಿಸಿ ಒಂದೇ ನ್ಯೂಸ್, ಒಂದೇ ಸುವಾರ್ತೆ ಸಾರ್ತಾ ಇರೋದು. ದೇವ್ರ ಕಡೆ ತಿರುಗಿ. ಸೊ ಅದೇ ತರ 10 ಗೋತ್ರಕ್ಕೂ ಹೇಳಿದ್ರು, 2 ಗೋತ್ರಕ್ಕೂ ಹೇಳಿದ್ರು. ಸೊ 10 ಗೋತ್ರದವ್ರು ಕೇಳಲಿಲ್ಲ. ಸೊ ಹೋಶೇಯ 2:24 ನೋಡಿ, ಅದೇ ಹೋಶೇಯ 2:24. ನಾನು ದೇಶದಲ್ಲಿ ಇಸ್ರೇಲನ್ನು ನನಗಾಗಿ ಬಿತ್ತುಕೊಳ್ಳುವೆನು. ಇಸ್ರೇಲ್ ನನಗೆ ಅಂತ. ಇಸ್ರೇಲ್ ನನ್ನ ಏನು ಅಬ್ರಾಮ್ಗೆ ಕೊಟ್ಟಿರೋ ಮಾತು, ದಾವೀದ್ಗೆ ಕೊಟ್ಟಿರೋ ಮಾತು. ಸೊ ಇಸ್ರೇಲ್ ಜನ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ಇವ್ರು ಕೇಳ್ತಾರ, ದೇವ್ರಿಗೆ ಕೋಪ ಬಂತು, ಅದಕ್ಕೆ ಏನ್ ಮಾಡ್ತೀನಿ ನಾನು, ಇಸ್ರೇಲನ್ನು ಭೂಮಿಯಲ್ಲಿ ಬಿತ್ತು ಬಿಡ್ತೀನಿ. ಅದೇನರ್ಥ, ಸ್ವಲ್ಪ ಕಾಲ ನನಗೆ ಈ ಜನ ಭೂಮಿ ಮೇಲೆ ಇಲ್ಲ, ಭೂಮಿ ಮೇಲೆ ನನಗೆ 10 ಗೋತ್ರ ನನ್ನ ಜನ ಅಂತ ಇಲ್ಲ. ಬಟ್ ಎಲ್ಲಿದ್ದಾರೆ, ಎಲ್ಲ ಜನರ ಮಧ್ಯದಲ್ಲಿ ಮರೆಯಾಗ್ಬಿಟ್ಟಿದ್ದಾರೆ ಈಗ. ಹಾಗಾದ್ರೆ ಏನಂತ ಒಂದು ಸಾಂಕೇತಿಕವಾಗಿ ಹೇಳ್ಬೇಕು, ಮಣ್ಣು ಕೆಳಗೆ ಏನೋ ಹಾಕಿರೋ ತರ. ಅದಕ್ಕೆ ಹೇಳ್ತಾರೆ, ನಾನು ಇಸ್ರೇಲ್ನು ನನಗೆ ಬೇಕು, ಅವರು ಒಂದ್ ಕಾಲ ಬೇಕು, ಆ ಕಾಲ ತನಕ ಇವ್ರು ನಾನು ಬಿಟ್ಬಿಟ್ಟಿದ್ದೀನಿ. ಲೋರು ಹಾಮಲಿಗೆ ವಾತ್ಸಲ್ಯವನ್ನು ತೋರಿಸುವೆನು, ಲೋ ಅಮ್ಮಿಗೆ ನೀನು ನನ್ನ ಪ್ರಜೆ ಎಂದು ಹೇಳುವೆನು. ನೋಡಿದಾಗ ಇವ್ರನ್ನ ಬಿಟ್ಬಿಟ್ಟು, ಇಸ್ರೇಲ್ನ ಬಿಟ್ಬಿಟ್ಟು ಬೇರೆ ಜನರನ್ನು ನನ್ನ ಸ್ವಂತ ಜನ ಅಂತ ನಾನು ಕರಿತೀನಿ ಅಂತ ನಾವು ದೇವ್ರ ಮಾತು ಕೇಳಿಲ್ಲ, ತೀರ್ಕೊಂಡಿಲ್ಲ. ಹಾಗಾದ್ರೆ ಏನ್ ಬಂತು ಈಗ ನಮ್ಗೆ ಇಷ್ಟೆಲ್ಲ ಓದು ಕೇಳುವಾಗ 65 ವರ್ಷ ಇಲ್ಲಿ ಮುಗೀತು ಅಂತ ಬಂತು. ಯಾವುದು ಇವರೆಲ್ಲರೂ ಸುಮಾರು 80 ವರ್ಷ ಮೇಲೆ ಪ್ರವಾದನೆ ಮಾಡಿರೋರು. ಕಾರಣ ಸಿಂಪಲ್ ಕ್ಯಾಲ್ಕುಲೇಷನ್. ಇವರೆಲ್ಲ ಸ್ಟಾರ್ಟ್ ಮಾಡಿದ ಎಲ್ಲಿ, ಆಹಾಸ್ ಅಂತ ಇರಲಿ. ಆಹಾಸ್ ಒಂದು 25 ವರ್ಷ, ಜೋತಾಮ್ ಮಗ, ಆಗ ಜೋತಾಮ್ ಒಂದು 20-25 ವರ್ಷ, ಇಲ್ಲೇ 50 ಆಯ್ತು. ನೆಕ್ಸ್ಟ್ ಹಿಜ್ಕೀಯ, ಅವ್ರೊಂದು 26 ವರ್ಷ ಆಯ್ತು, ಇಲ್ಲೇ 70 ಚಿಲ್ಲರೆ ಮೇಲೆ ಆಯ್ತು. ಮನೇಶ ಕಾಲದಲ್ಲಿ ಸ್ವಲ್ಪ ಇದ್ದಿದ್ದಾರೆ ನೋಡಿ. ಬರೀ 3 ವರ್ಷಗಳು ಬರುವಾಗ ಸುಮಾರು 70-80 ರಾಜ್ಯಗಳು, ಕಾಲಗಳು
ಇವ್ರು 3 ಜನನು ಪ್ರವಾದನೆ ಮಾಡಿದ್ದಾರೆ. ಇಷ್ಟು ಕಾಲ ಮಾಡಿರೋ ಪ್ರವಾದನೆ ಒಂದು ಅಧ್ಯಾಯ ಯೆಶಾಯ 7, ಬೇರೆ ಇಲ್ಲ, ಒಂದೇ ಅಧ್ಯಾಯ. ಹಾಗಾದ್ರೆ ಇವ್ರು ಪದೇ ಪದೇ ಇದೇ ಹೇಳ್ತಾ ಇದ್ರು, ಮಾಡಬೇಡಿ ಮಾಡಬೇಡಿ, ದೇವ್ರ ಕೋಪ ಬರ್ತಾ ಇದೆ ನಿಮ್ಗೆ, ದೇವ್ರು ನಿಮ್ಮನ್ನ ನಾಶ ಮಾಡ್ಬಿಡ್ತಾರಂತ. ಇದೆಲ್ಲ ಸೇರಿ ನೋಡಿ ಈಗ ತಿರ್ಗಾ ಇನ್ನೊಂದ್ಸತಿ ಹೇಳ. ಆಗ ಆಹಾಸು ತಪ್ಪು ಮಾಡಿದ್ದಕ್ಕೆ ದೇವರು ದಂಡನೆ ಕೊಟ್ಟಿರೋದು 10 ಗೋತ್ರ ಮತ್ತು ಸಿರಿಯಾ ದೇಶದವರು ಯುದ್ಧ ಮಾಡಲಿ. ಸೊ ಯುದ್ಧ ಮಾಡುವಾಗ ಏನಾಗ್ತದೆ, ಆಹಾಸ್ ನನ್ನ ಕಡೆ ತಿರುಗ್ತಾನೆ. ಬಟ್ ಆಹಾಸ್ ಏನ್ ಮಾಡದ, ಅಸಿರಿಯ ದೇಶದ ಕಡೆ ತಿರುಗದ. ಅವನ ಅಸಿರಿಯ ಕಡೆ ತಿರುಗಿದ್ರು ದೇವ್ರ ಯೆಶಾಯ ಮುಖಾಂತರ ಹೇಳಿದ್ರು, ಅವನ್ ತಿರುಗಲಿ, ಆದ್ರೆ ನಾನು ಈ ದೇಶವನ್ನು ಬಿಡಲ್ಲ, ಇದು ರಾಜ್ಯ ನನ್ನ ದಾವೀದ್ಗೆ ವಾಗ್ದಾನ ಮಾಡಿರೋದು, ಅದಕ್ಕೆ ನಾನು ಇವ್ರನ್ನು ಕಾಪಾಡ್ತೀನಿ. ಅದಕ್ಕೆ ಗುರುತಾಗಿ ನಾನೇ ನಿಮ್ಗೆ ಕೊಟ್ಟಿರೋದೇನು, ಒಂದು ಹುಡುಗ ಇಮ್ಯಾನ್ಯುಯಲ್ ಇರ್ಲೇಬೇಕು. ಆ ಹುಡುಗ ತುಪ್ಪ ಮೊಸರೆಲ್ಲ ಕುಡಿತಾ ಇರ್ಬೇಕು ಆ ಊರಲ್ಲಿ. ಆ ಹುಡುಗ ಮಾತ್ರ ಅಲ್ಲ, ಊರಲ್ಲೇ ಅಷ್ಟು ಸಂಪ್ರತಿವಾಗಿ ಇದೆಲ್ಲ ಇರುತ್ತದೆ ಅಂತ ಹೇಳಿದ್ರು ಇನ್ನೊಂದ್ ಕಡೆ. ಆಮೇಲೆ ಮಾತು ಕೇಳದೆ ಹೋಗಿದ್ದಕ್ಕೆ 65 ವರ್ಷದಲ್ಲಿ ಏನಾಗ್ಬಿಟ್ರು, ನಾಶ ಆಗ್ಬಿಟ್ರು. ಕ್ಲಿಯರ್. ಈಗ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ನಾವು, ಆಹಾಜ್ ರಾಜ ತೀರೋಗ್ಬಿಟ್ರು. ಸೊ ಅವ್ರ ಮಗ ಹಿಜ್ಕೀಯ ಬಂದ್ರು. ಬಂದು ರೆಕಾರ್ಡ್ ಹೇಳ್ತಾ ಇರೋದು, ಒಂದು ವಾಕ್ಯ ಓದಿ. ಅವನ್ ಬಂದು ಏನ್ ಮಾಡ್ದಂತ ಇದು ಇವ್ರ ಕಾಲದಲ್ಲಿ ಸುಮಾರು ಮುತ್ಕಿ ಹಾಕ್ಬಿಟ್ರು ಫುಲ್ ಇವ್ರಿಗೆ, 2 ಗೋತ್ರದವ್ರಿಗೆ ಅಲ್ವಾ. ಎಲ್ಲಿದು 18 18 13 2 ವರ್ಷ 18 13. ಅರಸನಾದ ಹಿಜ್ಕೀಯನ ಆಳಿಕೆಯ 14ನೆಯ ವರ್ಷದಲ್ಲಿ ಅಶ್ಶೂರದ ಅರಸನಾದ ಸ್ನೆಹರೀಬನು ಬಂದು ಯೆಹೂದದ ಪ್ರಾಂತದ ಇಲ್ಲಿ ಯಾವ ತರ ಆಹಾಸ್ ತೀರೋಗ್ಬಿಟ್ಟು ಅವ್ರ ಮಗ ಬಂದಿದ್ದಾರೆ, ಅಲ್ಲಿ ತಿಗ್ಲತ್ ಪಿಲ್ಸರ್ 3ನೇವನು ಹೋಗ್ಬಿಟ್ಟು ಇಲ್ಲಿ ಸೆನಕೆರೀಬ್ ಅಂತ ಬಂದಿದ್ದಾರೆ. ಅವ್ರು ನೆಕ್ಸ್ಟ್ ರಾಜ ಬಂದ್ಬಿಟ್ರು ಅಲ್ಲಿ. ಸೊ ಅವ್ರು ಏನ್ ಮಾಡಿದ್ರಂತೆ, ಸೆನಕೆರೀಬು ಇನ್ನೂ ದೇಶದಲ್ಲಿ ಯುದ್ಧ ಮಾಡುವ ಸೈನಿಕರು ಜಾಸ್ತಿ ಮಾಡಿಕೊಂಡು ಇನ್ನೂ ಯೂದ ಗೋತ್ರದ ಮೇಲೆ ಇನ್ನೂ ಅಧಿಕ ಅಕ್ರಮ ಜಾಸ್ತಿ ಮಾಡ್ತಾ ಇದಾರೆ, ಯುದ್ಧ ಜಾಸ್ತಿ ಮಾಡ್ತಾ ಇದಾರೆ. ಏನ್ ಮಾಡಿದ್ರಂತೆ ನೋಡಿ, ಎಲ್ಲ ನಗರವನ್ನು ಹಿಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಾ ಇದಾರೆ ನೋಡಿ ಅಲ್ವಾ. 13 ಬಂದು ಯೆಹೂದದ ಪ್ರಾಂತದ ಕೋಟೆ ಕೊತ್ತಲುಗಳುಳ್ಳ ಎಲ್ಲ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡನು. ಎಲ್ಲ ಹಾಗಾದ್ರೆ ಏನು, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನೋಡಿ. ಯಾವತ್ತು ಒಂದು ರಾಜ್ಯ ಅಂತ ಹೇಳುವಾಗ ಅವ್ರಿಗೆ ಮುಖ್ಯವಾಗಿರೋ ಪಟ್ಟಣಗಳು ಇರ್ತದೆ. ಈಗ ನಮ್ಮ ಕರ್ನಾಟಕ ತಗೊಳ್ಳಿ, ಈ ಕರ್ನಾಟಕ ತಗೊಂಡ್ರೆ ಈ ಕರ್ನಾಟಕದ ಎಲ್ಲ ಊರು ಸ್ಟ್ರಾಂಗ್ ಅಲ್ಲ. ಎಷ್ಟು ಇದು ಸ್ಟ್ರಾಂಗ್ ಆಗಿದೆ, ಬೆಂಗಳೂರು ಮೇಯ್ನು, ತಲೆನಗರ ಸ್ಟ್ರಾಂಗ್ ಆಗಿರ್ತದೆ. ಸೊ ಯಾರು ಬೆಂಗಳೂರನ್ನ ಅಟ್ಯಾಕ್ ಮಾಡಿದ್ರೆ ಫಸ್ಟ್ ಸೇಫ್ಟಿ ಮಾಡೋದು ಬೆಂಗಳೂರಿಗೆ, ಕರ್ನಾಟಕ ಇರಬೇಕು ಅಂತಾರೆ. ನೆಕ್ಸ್ಟ್ ಏನಿದೆ ನಮಗೆ ಇಂಪಾರ್ಟೆಂಟ್ ಆಗಿ ಬೆಳೀತಾ ಇರೋದು ಕರ್ನಾಟಕದಲ್ಲಿ, ಮೈಸೂರು. ಬೇರೆ ಏನಿದೆ, ಎಷ್ಟಿದೆ, ಮೈಸೂರು ಒಂದಿದೆ. ಇನ್ನು ಸ್ವಲ್ಪ ಬೆಳೆದಿರೋ ಒಂದು ಪಟ್ಟಣ ಮೈಸೂರು. ಇದು ಬಿಟ್ಟು ಎಷ್ಟಿದೆ, ಒಂದು ತುಮಕೂರು. ನಾನು ಕರ್ನಾಟಕದ ಬಗ್ಗೆ ಹೇಳ್ತಾ ಇರೋದು, ಒಂದು ತುಮಕೂರು ಸ್ವಲ್ಪ ಇದೆ. ಅಲ್ಲಿ ಸ್ವಲ್ಪ ಎಜುಕೇಶನ್ ಜಾಸ್ತಿ ಇದೆ ಅಷ್ಟೇ, ಸ್ವಲ್ಪ ಕಂಪ್ನಿಗಳೆಲ್ಲ ಅಲ್ಲಿ ಇಂಡಸ್ಟ್ರಿಗಳು ಹಾಕಿದ್ದಾರೆ. ನೆಕ್ಸ್ಟ್ ಏನಿದೆ, ಹಾಸನ. ಇದ್ರ ಮಧ್ಯದಲ್ಲಿ ಎಷ್ಟು ದೊಡ್ಡ ಪಟ್ಟಣಗಳಿದೆ, ಇದೇ ತರ ತೋರಿಸಿ ನನಗೆ. ಸರಿ, ಹಾಸನ ಆಗಿದ್ಮೇಲೆ ಮಂಗಳೂರು, ಮೇನ್ ಪಟ್ಟಣಗಳು ಬಿಟ್ಟು ಮಿಕ್ಕಿದಲ್ಲ. ಸೊ ಚಿಕ್ಕದಾಗಿದೆ. ಇನ್ನು ತಮಿಳ್ನಾಡಲ್ಲಿ ನೋಡಿ, ನಮ್ಗಿಂತ ಜಾಸ್ತಿ ಇದ್ದಾರೆ ಅವರು. ಹೊಸೂರು, ಸೇಲಂ, ಮೇನ್ ಪಟ್ಟಣಗಳು. ಕೊಯಂಬತ್ತೂರು, ಮಧುರೈ, ತಿರುಚಿ, ಚೆನ್ನೈ, ನಮ್ಗಿಂತ ಜಾಸ್ತಿ ಇದ್ದಾರೆ ಅವರು. ಇದೇ ತರ ಆಂಧ್ರನೂ ಇದೆ. ಸೊ ಇದು ಇವತ್ತು ಸೇಮ್ ಸಿಸ್ಟಮ್ ಇದು. ಹಾಗಾದ್ರೆ ಯೂದ ಇದರಲ್ಲಿ ಮುಖ್ಯವಾಗಿರೋ ಪಟ್ಟಣಗಳು, ಯಾರು ಬಂದು ಅಲ್ಲಿ ತುಂಬಾ ಮುಖ್ಯವಾಗಿರೋ ಜಾಗಗಳು ಅದು. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಗೋಡೆಗಳು ಕಟ್ಬಿಟ್ಟು ಹೈ ಸೇಫ್ಟಿ ಇಟ್ಬಿಟ್ಟು ಸೆಕ್ಯೂರಿಟಿ ಇಡ್ತಾರೆ ಅವರು. ಆ ತರ ಸೆನಕೆರೀಬ್ ಬಂದು ಯೂದ ರಾಜ್ಯದಲ್ಲಿರುವ ಎಲ್ಲ ಪಟ್ಟಣಗಳನ್ನು ಹಿಡ್ಕೊಂಡು ಹೋಗ್ಬಿಟ್ರು. ಈಗ ಹಿಸ್ಟ್ರಿಯಲ್ಲಿ ಹೇಳೋದು 46 ಹಿಡ್ಕೊಂಡು ಹೋದಾರಂತೆ. 646 ಅಲ್ಲಿ ಅವ್ರ ಆಳ್ವಿಕೆ ನಡೀತಾ ಇದೆ. ಇನ್ನು ಯಾಕೆ ಅವ್ರು ಯುದ್ಧ ಗೆದ್ದಿಲ್ಲ,
ಕಾರಣ ತಲೆನಗರ ಅಂತ ಇರುವ ಯೆರೂಸಲೇಮ್ ಒಳಗೆ ಮಾತ್ರ ಅರಸನಾಗಿರುವ ಇದು ಹಿಜ್ಕಿಯ ಕೂತಿರೋದು. ಅರ್ಥ ಆಯ್ತು ಈಗ? ಸೊ ಈಗ ಎಲ್ಲೂ ಹಿಡ್ಕೊಂಡು ಹೋಗಾಗ ಇನ್ನು ಬೇರೆ ಒಂದೇ ಒಂದು ಪಟ್ಟಣವನ್ನು ಹಿಡಿಬೇಕು. ಅದೇನು? ತಲೆನಗರವಾಗಿರುವ ಯೆರೂಸಲೇಮನ್ನು ಹಿಡಿಬೇಕು. ಇದು ಬ್ಯಾಕ್ ಗ್ರೌಂಡ್ ನಿಮ್ಗೆ ಹೇಳ್ಬಿಟ್ಟೆ. ಇದು ಸ್ಟಾರ್ಟ್ ಮಾಡಿ ಬಿಟ್ಟಿರೋದು ಯಾರು? ಆಹಾಜ್. ಆವತ್ತೇ ದೇವ್ರ ಮಾತು ಕೇಳಿದ್ರೆ ಯೆಶಾಯ ಪ್ರವಾದಿ ಈ ಒಂದು ಪರಿಸ್ಥಿತಿ ಬಂದೇ ಇರಲ್ಲ. ಆದರೆ ಆಹಾಜ್ ಮಾಡಿದ್ದಕ್ಕೆ ದೇವ್ರ ಕೋಪ ಬಂತು. ದೇವರಲ್ಲಿ ಪ್ರವಾದಿ ಹೇಳೋ ಮಾತನ್ನು ಕೇಳೋಣ, ನಾವು ಓದ್ ನೋಡೋಣ ಏನಂತ ಹೇಳ್ತಿದ್ದಾರೆ ಅವರು. ಏನಂತ ಹೇಳಿದ್ರು? ಇವಾಗ ಸಿರಿಯ ದೇಶ ನಾಶ ಆಗ್ಬಿಡ್ತದೆ, 10 ಗೋತ್ರ ನಿಮ್ಗೆ ನಾಶ ಆಗ್ಬಿಡ್ತದೆ. ಆದರೆ ದೇವರು ಆಹಾಜು ಅಸಿರಿಯ ದೇಶದಲ್ಲಿ ಸೇರಿದ್ದಕ್ಕೆ ಅಸಿರಿಯ ದೇಶಕ್ಕೂ ಯೂದ ಗೋತ್ರಕ್ಕೂ ಏನಾಗ್ತದೆ ಅಂತ ಪ್ರವಾದನೆ ನಾವು ಇನ್ನೂ ಓದಿಲ್ಲ. ಆ ಪ್ರವಾದನೆ ನಾವು 8ನೇ ಅಧ್ಯಾಯದಲ್ಲಿ ಓದ್ಬೇಕು. ಸೊ 8ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಸೇಮ್ ಅದೇ ಸಮಯ ದೇವರು ಏನ್ ಹೇಳ್ತಿದ್ದಾರೆ ನೋಡಿ. ಈಗ ಯೆಶಾಯ ಆಮೇಲೆ ಯೆಹೋವನು ನನಗೆ ದೊಡ್ಡ ಹಲಿಗೆಯನ್ನು ತೆಗೆದುಕೊಂಡು ಸಾಧಾರಣ ಲಿಪಿಯಿಂದಲೇ ವಿಷಯ ಸೂಚಕವಾದ ಈ ಪದವನ್ನು ಬರೆ. ಮಹೇರ್ ಶಲಾಲ್ ಹಾಶ್ ಬಜ್, ಅಂದರೆ ಸೂರೆಗೆ ಆತುರ, ಕೊಳ್ಳೆಗೆ ಅವಸರ. ನೀನು ಹೀಗೆ ಬರೆದದ್ದಕ್ಕೆ ಯಾಜಕನಾದ ಉರಿಯ, ಎಬೆರೆಕ್ಯನ ಮಗನಾದ ಜಕರ್ಯ, ಈ ನಂಬಿಗಸ್ತರಾದ ಸಾಕ್ಷಿಗಳನ್ನು ಕರೆಯುವೆನು ಎಂದು ಹೇಳಿದರು. ಕರೀತಾ ಇರೋದು ನೋಡಿ. ದೇವರು ಆಹಾಜ್ ಅರಸನಿಗೆ ಹೇಳುದು, ನಿನಗೆ ನಾನು ಗುರುತು ಕೊಡ್ತಾ ಇದ್ದೀನಿ ಅಂತ. ಆದ್ರೆ ಆಹಾಜ್ ಅರಸ ಆ ಗುರುತು ಬಗ್ಗೆ ಏನು ಚಿಂತೆನೂ ಇಲ್ಲ. ಅವನು ಹೋಗಿ ಅಸಿರಿಯ ರಾಜ್ಯದಲ್ಲಿ ಅವ್ರ ಜೊತೆ ಸೇರ್ಕೊಂಡಿದ್ದಾನೆ. ಆದ್ರೆ ಈ ಗುರುತು ಏನಾಗ್ತಾ ಇದೆ? ಇಲ್ಲಿ ಊರಲ್ಲಿ ಹುಟ್ಟಿ ಬೆಳೀತಾ ಇದ್ದಾರೆ, ಜನ ನೋಡ್ತಾ ಇದ್ದಾರೆ. ಆಹಾಜ್ ಅರಸನಿಗೆ ತಿಳಿಸಿರುವ ಅದೇ ಸತ್ಯವನ್ನು ದೇವರು ಯೆಶಾಯ ಮುಖಾಂತರ ಬೇರೊಂದು ಒಡಂಬಡಿಕೆಯನ್ನು ಮಾಡ್ತಾ ಇದ್ದಾರೆ. ಏನಂತ ಇದು? ಯೆಶಾಯ, ನೀನು ಯೂದರ ಗೋತ್ರದೊಳಗೆ ಹೋಗು. ಇದು ಇರೋದು ಯಾರಲ್ಲಿ? ಆಹಾಜ್ ಅರಸ ಇನ್ನೂ ಇರೋದು. ಇನ್ನೂ ಎಸ್ಕೆ ಬಂದಿಲ್ಲ, ಆಹಾಜ್ ಅರಸ ಇರೋದು. ಆಹಾಜ್ ಅರಸ ಇರುವ ಸಮಯದಲ್ಲಿ ದೇವರು ಹೇಳ್ತಿದೆ, ನೀನು ಊರೊಳಗೆ ಹೋಗ್ಬಿಟ್ಟು ಅಲ್ಲಿಂದ 2 ಸಾಕ್ಷಿಗಳನ್ನ ಹಿಡ್ಕೊಂಡು ಬಾ. ಆಮೇಲೆ ಆಹಾಜ್ಗೆ ನೀ ಬಾಯಲ್ಲಿ ಹೇಳಿರೋದು ಅದು ರೆಕಾರ್ಡ್ ಆಗಿಲ್ಲ, ಅದು ಯೆಶಾಯ ಮಾಡಿರೋ ಪ್ರವಾದನೆ ಅಂತ ರೆಕಾರ್ಡ್ ಆಗಿರೋದು. ಅದಕ್ಕೆ ಅದು ಅರಸರ ಬುಕ್ಕಲ್ಲಿ ಬರಲ್ಲ. ಅದು ಯೆಶಾಯ ಮಾಡಿರೋ ಪ್ರವಾದನೆ ಅಂತ. ಅದು ಯೆಶಾಯ ಮಾಡಿರೋ ಪ್ರವಾದನೆ ಯೆಶಾಯ ಪುಸ್ತಕದಲ್ಲಿ ಯೆಶಾಯ ಬರೆದಿರೋದು, ನಾನು ಇಂಥ ಪ್ರವಾದನೆ ಮಾಡಿದ್ದೀನಿ ಅಂತ. ಈಗ ನೆಕ್ಸ್ಟ್ ಏನಾಗಿದೆ? ಈಗ ನೀನು ಹೋಗಿ 2 ಸಾಕ್ಷಿಗಳು ಇಟ್ಕೊಂಡು ಬಂದು ನಿನಗೆ ನಾನು ಬೇರೊಂದು ಗುರುತು ಕೊಡ್ತಾ ಇದ್ದೀನಿ, ಅದನ್ನ ಬರೀ 2 ಸಾಕ್ಷಿಗಳ ಮುಂದೆ. ಏನಂತ ಅದು ನೋಡಿ. ಅನಂತರ ಅದೇ ಕಂಟಿನ್ಯೂ ಮಾಡ್ಬೇಕು. ಅದು ಕ್ಲಿಯರ್ ಡೀಟೇಲ್ ಇದೆಯಲ್ಲ. ಅನಂತರ ನಾನು ನನ್ನ ಹೆಂಡತಿಯನ್ನು ಕೂಡಲು ಆಕೆಯು ಬಸರಾಗಿ ಗಂಡು ಮಗುವನ್ನು ಎತ್ತಲು. ನೋಡಿ ಈಗ ಏನಂತ ಹೇಳ್ತೀವಿ ನೋಡಿ, ಇನ್ನೊಂದು ಮಗು ಹುಟ್ಟಬೇಕು. ಏನದು? ನಿನಗೂ ನೋಡಿ, ಫಸ್ಟ್ ಹೇಳಿರೋದು ಅದು ಆಹಾಜ್ಗೆ ಕೊಟ್ಟಿರೋ ಗುರುತು ಇಮ್ಯಾನ್ಯುಯಲ್ ಅಂತ. ಇವಾಗ ಅದೇ ಸತ್ಯನೇ, ಇನ್ನೊಂದು ಮಗು ನಿನಗೂ ನಿಮ್ಮ ಹೆಂಡತಿ ಕೊಟ್ಟಬೇಕು. ಆ ಹುಡುಗನಿಗೆ ಇಂಥ ಹೆಸರು ಇರ್ಬೇಕು. ನೆಕ್ಸ್ಟ್, ಆಗ ಯೆಹೋವನು ನನಗೆ ಅದಕ್ಕೆ 3ನೇ ವಾಕ್ಯ. ಅನಂತರ ನಾನು ನನ್ನ ಹೆಂಡತಿಯನ್ನು ಕೂಡಲು ಆಕೆಯು ಬಸುರಾಗಿ ಗಂಡು ಮಗುವನ್ನು ಹೆತ್ತಲು. ಆಗ ಯೆಹೋವನು ನನಗೆ ಅದಕ್ಕೆ ಮಹೇರ್ ಶಲಾಲ್ ಹಾಜ್ ಬಜ್ ಎಂದು ಹೆಸರಿಡು. ಆ ಮಗುವು ಅಪ್ಪ ಅಮ್ಮ ಎಂದು ಕೂಗು ಬಲ್ಲುವುದಾಗುವುದರೊಳಗೆ. ನೋಡಿ, ಒಂದ್ ಕಡೆ ಇಮ್ಯಾನ್ಯುಯಲ್ ಅಂತ ಇರೋ ಮಗು, ಅದು ಒಂದು ಕಣ್ಣಿಗೆ ಗುಟ್ಟಿ ಇರೋದು. ಇಲ್ಲಿ ಯೆಶಾಯ ಅಂತ ಇರೋ ಪ್ರವಾದಿಗೂ ಮತ್ತು ಒಂದು ಪ್ರವಾದಿನಿ ಅಂತ ಇರೋ ಒಂದು ಹೆಂಗಸಿಗೆ ಒಂದು ಮಗು ಹುಟ್ಟಬೇಕು. ಅದು ಅವ್ರ ಹೆಂಡತಿ. ಅದು ಅವ್ರಿಗೆ ಹುಟ್ಟೋ ಮಗುಗೆ ಹೇಳ್ತಿರೋದು ನೋಡಿ, ಈ ಹುಡುಗ 2 ಒಂದೇ ಸಮಯದಲ್ಲಿ, ಒಂದು ಆಹಾಜ್ಗೆ ಹೇಳು, ಒಂದು ನೀನ್ ಮಾಡು, ಒಂದು 2 ಟೈಮ್ ಸೇಮ್ ಟೈಮಲ್ಲಿ ಬಂದಿರೋದು. ಹಾಗಾದ್ರೆ ಈ ಹುಡುಗ ಅಪ್ಪ ಅಮ್ಮ ಅಂತ ಕರೆಯೋಕ್ ಮುಂಚೆ, ಹಂಗಾಗಿ ಅದೇ ಸಮಯದಲ್ಲಿ ಅಲ್ಲೇನಂತ ಹೇಳಿದ್ರು, ಇಮ್ಯಾನ್ಯುಯಲ್ ಇರ್ತಾರೆ. ಇಮ್ಯಾನ್ಯುಯಲ್ ಏನು ಒಳ್ಳೇದ್ ಕೆಟ್ಟದ್ದು ತಿಳ್ಕೊಳಕ್ ಮುಂಚೆ ಇದಾಗಿರ್ತದೆ. ಹಾಗಾಗಿ ಇಮ್ಯಾನ್ಯುಯಲ್ ಇನ್ನೂ ಸ್ವಲ್ಪ ದೊಡ್ಡವನಾಗ್ತಾನೆ. ಇವನು ಇನ್ನು ಚಿಕ್ಕವನಾಗಿರುವಾಗ ನೋಡಿ, ನಾವು ಕ್ರೈಸ್ತರು ಬರೀ 7 ಓದ್ಬಿಟ್ರೆ ಆಗ ಅದಕ್ಕೆ ಕನೆಕ್ಟೆಡ್ ಆಗಿರೋ 8 ಏನಕ್ಕೆ ಹೋಗ್ತಾ ಇಲ್ಲ? ನಾವು 8 ಬಿಟ್ಬಿಟ್ಟು 9, 6 ಹೋಗ್ಬಿಟ್ಟು ಇದು ಬಂದು ಕ್ರೈಸ್ತರು ಹೇಳೋದು ಯೇಸು ಕ್ರಿಸ್ತನಂತೆ. ಆಗ ಇದು ಮಧ್ಯದಲ್ಲಿ ಇರೋದನ್ನ ನಾವು ಓದೋದು ಬೇಡವಾ? ನಮ್ಗೆ ಇಷ್ಟ ಆಗಿರೋದು ಮಾತ್ರ ತಗೊಂಡು ಏನೋ ಮಾಡ್ಬಿಟ್ರೆ. ಬೈಬಲ್ ಅಲ್ಲಿ ಯಾವ ತರ ಇವರೆಲ್ಲ ಸುಳ್ಳು ಮಾಡಿದಾರೆ ಅಂತ ನಾವು ಬೈಬಲ್ ಹಿಸ್ಟ್ರಿ ನೋಡ್ಬೇಕು. ಇದು ಯಾರು ಯಾವತ್ತು ಮಾಡಿದ್ರಂತ. ಕಾರಣ ಈ ಬೈಬಲ್ ನಿಮ್ಗೆ ಒಟ್ಟಿಗೆ ಬಂದಿರೋದು 300ರ ಶತಮಾನದಲ್ಲಿ, ಕ್ರಿಸ್ತ ಶಕ.
ಈ 300 ತನಕ ಇರೋ ರೆಕಾರ್ಡ್ಗಳು ಎಲ್ಲಿದೆ ಈಗ? ನಾವು ಇದೆಲ್ಲ ಸುಮ್ಮನೆ ಹೇಳ್ತಾ ಇಲ್ಲ, ಇದೆಲ್ಲ ರೆಕಾರ್ಡ್, ನಿಮ್ಗೆ ಪ್ರೂಫ್ ಇಟ್ಕೊಂಡಿದ್ದೆಲ್ಲ ಹೇಳ್ತಾ ಇರೋದು. ಸೊ ಕ್ರೈಸ್ತ ಮತ 300 ಸುಳ್ಳು ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು, ಕಣ್ಣಿಗೆ ಊಟ್ಬಿಟ್ರು ಅಂತ. ಬಟ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಇಲ್ಲ ಅದಕ್ಕೆ, ಯಾವ್ದು ಪ್ರೂಫ್ ತೋರ್ಸಾಗ. ಇದೆಲ್ಲ ಈಗ ಕ್ಲಿಯರ್ ಆಗ್ತಾ ಇದೆ, ಸುಳ್ಳು ಅವ್ರು ಮಾಡಿರೋ ಸುಳ್ಳು ಅಂತ. ಕ್ರೈಸ್ತರು ಸುಳ್ಳನ್ನೇ ಪ್ರಚಾರ ಮಾಡಿದಾರಂತ. ಕಾರಣ ಕ್ರಿಸ್ತನು ಮೆಸ್ಸಿಯ ಹುಟ್ಟಿ ತೀರೋಗಿ 300 ವರ್ಷ ನಂತರನೇ ಇದೆಲ್ಲ ಮಾಡಿರೋದು. ಆಮೇಲೆ ಹೇಳೋದೇನು, ಬೈಬಲ್ ಬಂದು ಗ್ರೀಕ್ ಅಲ್ಲಿ ಬರ್ದಿದ್ರು, ಗ್ರೀಕ್ ಮಾತ್ರ, ಅದು ಎಲ್ಲ ಸುಳ್ಳೇ ಇರೋದು. ಇವಾಗೆಲ್ಲ ಸಿಗ್ತಾ ಇದೆ ಹೀಬ್ರೂ ಭಾಷೆಯಲ್ಲಿ ಬರ್ದಿರೋ ಲೂಕಾ ಬುಕ್ ಇದೆ, ಹೀಬ್ರೂ ಭಾಷೆಯಲ್ಲಿ ಬರ್ದಿರೋ ಪ್ರಕಟಣೆ ಬುಕ್ ಇದೆ, ಹೀಬ್ರೂ ಭಾಷೆದಲ್ಲಿ ಬರ್ದಿರೋ ಮಾರ್ಕ್, ಎಲ್ಲ ಹೀಬ್ರೂ ಭಾಷೆಯಲ್ಲಿ ಸಿಗ್ತಾ ಇದೆ ಈಗ. ಆಗ ಯಾರು ಬರ್ದಿರೋದಲ್ಲ? ಸೊ ಇವಾಗ ಎಲ್ಲ ಸತ್ಯ ಹೊರಗೆ ಬರ್ತಾ ಇದೆ, ಏನೇನ್ ಸುಳ್ಳು ತೋರ್ಸಿದ್ರು ಎಲ್ಲ ಆಚೆ ಬರ್ತಾ ಇದೆ. ಸೊ ಈಗ ದೇವ್ರು ಹೇಳ್ತಾರೆ ನೋಡಿ, 4ನೇ ವಾಕ್ಯ, ಈ ಹುಡುಗ ಬೆಳೆದು ಆ ಮಗುವು ಅಪ್ಪ ಅಮ್ಮ ಎಂದು ಕೂಗ ಬಲ್ಲವದಾಗದರೊಳಗೆ ಅಶ್ಶೂರದ ಅರಸನು ದಮಸ್ಕದ ಆಸ್ತಿಯನ್ನು ಸಮರ್ಯದ ಸೊರೆಯನ್ನು ಹೊರಿಸಿಕೊಂಡು ಹೋಗುವನು ಎಂದು ಹೇಳಿದನು. ನಾವು ಕೇಳ್ಬೇಕಾಗಿರೋದು ನೋಡಿ, ಆಹಾಜ್ ಅರಸ ದೇವ್ರ ಮಾತು ಹೇಳ್ಕೊಂಡು ಬಂದಿದ್ರು, ದೇವರು ಯಾರು ಇಟ್ಕೊಂಡು ಈ 2 ರಾಜ ನೋಡಿಬೇಕಂತ ಇರೋ ಚಿತ್ತ ಅಸಿರಿಯ ರಾಜನೇ. ಕಾರಣ 2 ದೊಡ್ಡ ರಾಜ್ಯಗಳನ್ನು ಸೋಲ್ಸೋಕೆ ದೇವ್ರು ಇನ್ನೊಂದು ರಾಜ್ಯನೇ ಕರ್ಕೊಂಡು ಬರ್ಬೇಕು, ಬೇರೆ ರಾಜ್ಯ ಕರ್ಕೊಂಡು ಬರಕ್ಕಾಗಲ್ಲ. ಹಾಗಾದ್ರೆ ಅಕ್ಕಪಕ್ಕ ಇರೋ ರಾಜ್ಯ, ಇನ್ನೊಂದು ರಾಜ್ಯ ಇರೋದು ಐಗುಪ್ತ, ತುಂಬಾ ದೂರ ಇದೆ ಇವರಿಂದ. ಸೊ ಬೇಕಾದ್ರೆ ದೇವರು ಐಗುಪ್ತದಿಂದ ಅರಸರುಗಳು ಕರ್ಕೊಂಡು ಬಂದು ಯುದ್ಧ ಮಾಡ್ಬಿಡ್ಬೇಕು ಇವರನ್ನು. ಹಾಗಾದ್ರೆ ಆಹಾಜ್ ಅರಸ ಅಸಿರಿಯ ಅರಸನ ಹತ್ರ ಹೋಗಿ ಸಹಾಯ ಕೇಳದೆ ಯೆಹೋವ ಕಡೆ ತಿರುಗಿದ್ರು, ಯೆಹೋವ ದೇವ್ರು ಇಲ್ಲಿ ಹೇಳ್ತಾ ಇರೋದು, ನಾನು ಅಸಿರಿಯ ಊರಿಂದ ಅರಸನನ್ನು ಕರ್ಕೊಂಡು ಬಂದು ಈ 2 ರಾಜ್ಯ ನೋಡಿತೀನಿ. ಅದಕ್ಕೆ ಗುರುತೇನು? ನಿನಗೆ ಒಂದು ಮಗು ಹುಟ್ಟಬೇಕು, ಹಾಗಾದ್ರೆ 9 ತಿಂಗಳು. ಅದಾಗಿದ್ಮೇಲೆ ಅವನಿಗೆ ಒಂದು ಅಪ್ಪ ಅಮ್ಮ ಅಂತ ಕೂಗೋ ವಯಸ್ಸಿನ 2 ವಯಸ್ಸಲ್ಲಿ ಇಟ್ಕೊಳ್ಳಿ, ಇಲ್ಲ 3 ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಒಂದು 3-4 ವರ್ಷದಲ್ಲಿ ಏನಾಗ್ಬೇಕು, ಈ 2 ರಾಜ್ಯ ಇರಲ್ಲ ಅಂತ. ಹಂಗಾದ್ರೆ 7ನೇ ಅಧ್ಯಾಯದಲ್ಲಿ ಆ ಹುಡುಗ ಇಮ್ಯಾನ್ಯುಯಲ್ ಒಳ್ಳೇದ್ ಕೆಟ್ಟದ್ದು ತಿಳಿಯೋ ತನಕ ಅವನಿರ್ಬೇಕು, ಆಗ ಈ 2 ರಾಜ್ಯ ಇರಲ್ಲ. ಅದೇ ಸಮಯದಲ್ಲಿ ಹಾಗಾದ್ರೆ ಇದು ಹೆಂಗೆ ಯೇಸು ಕ್ರಿಸ್ತ ಆಗಲ್ಲ? ಈಗ ಇದಕ್ಕೂ ಹೇಳಿ ಯೇಸು ಕ್ರಿಸ್ತ ಅಂತ. ಈಗ ನೋಡಿದ್ರ, ಅದಕ್ಕೆ ಪ್ರವಾದನೆ ಇದು ಕಂಟಿನ್ಯೂಟಿ. ಇದು ಬರೀ ಒಂದು ಪ್ರವಾದನೆ ಭಾಗದ ಒಂದು ಭಾಗ ತಗೊಂಡು ಇದು ಯೇಸು ಕ್ರಿಸ್ತ ಅಂತ ಹೇಳ್ಬಾರದು. ಆ ಪ್ರವಾದನೆ ಈ ಪ್ರವಾದನೆ ಕಂಟಿನ್ಯೂ ಆಗ್ತಾ ಇದೆ. ಇದರಲ್ಲೂ ತಿಳ್ಕೊಳ್ಳಿ, ನನ್ನನ್ನು ಕೇಳೋರು ಕ್ರೈಸ್ತರು ಬರೀ ಸುಳ್ಳು ಹೇಳ್ತಿದ್ದಾರೆ. ಅದಕ್ಕೆ ನಾವು ಈ ಪಾಠಗಳು ಮಾಡ್ತಾ ಇರೋದು. ನಮಗೆ ಗೊತ್ತು ತುಂಬಾ ಜನಕ್ಕೆ ಇಷ್ಟ ಆಗಲ್ಲ ಅಂತ, ಬಟ್ ಸತ್ಯವನ್ನು ಪ್ರೀತಿ ಮಾಡೋ ಮಕ್ಕಳಿಗೆ ನನ್ನನ್ನು ಅರ್ಥ ಆಗ್ತದೆ. ಈ ಮಾತು ಅವ್ರಿಗೆ ಬೆಳಕಾಗಿ ಕಾಣಿಸುತ್ತೆ. ಕಾರಣ ನಾವೆಲ್ಲ ವಾಕ್ಯ ಇಟ್ಕೊಂಡು ನಿಮ್ಗೆ ಹೇಳ್ತಾ ಇದೀವಿ, ಸ್ವಂತವಾಗಿ ಏನು ಹೇಳ್ತಾ ಇಲ್ಲ. ಇದ್ರ ಜೊತೆಲೆಲ್ಲ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಇದೆ. ನೆಕ್ಸ್ಟ್ ಓದಿ. ಯೆಹೋವನು ಮತ್ತೊಂದು ಆವರ್ತಿ ನನಗೆ ಹೀಗೆ ನುಡಿದನು. ಅನ್ನೋದೇನು? ಇದೊಂದು ಹೇಳಿದ್ರು. ಫಸ್ಟ್ ಏನು, ಆಹಾಜ್ ಇದು 7-8 ಭಾಗ ಮಾಡಿಲ್ಲ, ಇದು ಕಂಟಿನ್ಯೂಟಿ ಇದೆ. ನೀವು ಒಂದು ಕೆಲಸ ಮಾಡಿ, ಏನು 7ನೇ ಅಧ್ಯಾಯದ ಕೊನೆ ವಾಕ್ಯ, ಗುದ್ದಲಿಯಿಂದ ಅಗತ್ಯ ಮಾಡುತ್ತಿದ್ದ ಯಾವ ಗುಡ್ಡಕ್ಕೂ ನೀನು ಮುಳ್ಳು ಕಂಪೆಗಳಿಗೆ ಅಂಜಿ ಬರಲಾರದೆ ಇರುವೆ. ಅದಕ್ಕೆ ಮೇಲೆ ಓದ್ಬೇಕಾಗ ಏನು, ಅಸಿರಿಯ ದೇಶ ಅಂತ ಬರ್ತದಲ್ವಾ, ಅದೆಲ್ಲಿದೆ? ನಮ್ಗೆ 20 ಆಗ ಕರ್ತನು ಯುಫ್ರಟಿಸ್ ನದಿಯ ಆಚೆಗಿರುವ ಅಶ್ಶೂರದ ರಾಜನೆಂಬ ಬಾಡಿಗೆಯ ಕ್ಷೌರದ ಕತ್ತಿಯಿಂದ ನೋಡಿ, 18 ನೋಡಿ. ಆ ಕಾಲದಲ್ಲಿ ಐಗುಪ್ತದ ನದಿಗಳ ಕಟ್ಟಕಡೆಯಲ್ಲಿನ ನೊಣಗಲು ಅಶ್ಶೂರ್ ದೇಶದ ತುಂಬಲಿಗೂ ಬರಲೆಂದು ಅಸಿರಿಯ ರಾಜ್ಯ ಬರ್ಬೇಕಂತ ಇಲ್ಲಿ 7 ಹೇಳಿದ್ದಾರೆ ದೇವರು. ಸೊ ಹಾಗಾದ್ರೆ ಏನು, ಆಹಾಜು ಅರಸ ಅಸಿರಿಯ ರಾಜನ ಹತ್ರ ಹೋಗಿರೋದಲ್ಲ, ದೇವ್ರ ಚಿತ್ತನು ದೇವರು ಅಸಿರಿಯ ರಾಜವನ್ನು ಇಟ್ಕೊಂಡು, ಸೆನಕರೀಬು ಇಲ್ಲ ತಿಗತ್ ಪಿಲ್ಸನ್ ಇಟ್ಕೊಂಡು ಮಾಡೋದು ದೇವ್ರ ಚಿತ್ತ ಅದು. ಆದ್ರೆ ದೇವ್ರ ಮನ್ಸಿನಾಗಿದೆ ಆಹಾಜ್ ದೇವ್ರ ಕಡೆ ತಿರುಗ್ಬೇಕು. ಆಗ ದೇವ್ರ ಆಹಾಜ್ ಕಡೆ ತಿರುಗಿದ್ರೆ ಈ ಸೆನಕರೀಬು ಯೂದ ಗೋತ್ರದ ಮೇಲೆ ಮತ್ತು ಆಹಾಜ್ ಮೇಲೆ ಅಕ್ರಮ ಮಾಡಿರಲ್ಲ. ಆಗ ಏನಾಗಿರ್ತದೆ, ಕ್ಲಿಯರ್ ಆಗಿ ಅವರು ಬಂದು ಈ 10 ಗೋತ್ರ ಮತ್ತು 2 ಈ ದಮಸ್ಕಸ್ ಮಾತ್ರ ಹೊಡೆದಿರ್ತಾರೆ. ಈ 2 ಗೋತ್ರವಾಗಿರೋನು ಸ್ವತಂತ್ರವಾಗಿ ಬಿಟ್ಟಿರ್ತಾರೆ ದೇವ್ರ ರಾಜ್ಯ ಅಂತ. ಆದ್ರೆ ಅದು ದೇವ್ರ ಚಿತ್ತದ ಪ್ರಕಾರ. ಆದ್ರೆ ಆಹಾಜ್ ಹೋಗಿ ಅವನ ಹತ್ರ ಕೇಳಿದಕ್ಕೆ ಅವನು ಇವನು ಗುಲಾಮಾಗಿ ಮಾಡ್ಬಿಟ್ಟ. ನೀನ್ ನನ್ನ ಸಹಾಯ ತಗೊಂಡಿರುವಾಗ ನೀನ್ ಹೆಂಗೆ ಸ್ವಂತವಾಗಿ ಒಂದು ರಾಜ್ಯವಾಗಿರ್ಬೇಕು, ನೀನ್ ನನಗೆ ಗುಲಾಮಾಗಿರ್ಬೇಕು, ನಾನು ನಿನ್ನ ಸಹಾಯ ಮಾಡಿರೋದು ಅಂತ ಅಧಿಕಾರವಾಗಿ ಹೇಳ್ತಾನೆ. ಅದು ಏನಾಯ್ತು, ಅಸಿರಿಯ ರಾಜ್ಯ 2 ಗೋತ್ರದ ಮೇಲೂ ಆಳ್ವಿಕೆ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ಆಗ ಏನಾಯ್ತು, ನಮ್ಮ ಆಹಾಜ್ ರಾಜ ತೀರೋಗ್ಬಿಟ್ರು. ಅವ್ರ ಮಗ ಈಗ ಟೈಮ್ ಪ್ರಕಾರ ಇಜಿಕಿಯಾ ಬಂದ್ರು.
ಬಟ್ ಅದಕ್ಕೆ ಮುಂಚೆನೇ ಈ ಪ್ರವಾದನೆ ಮಾತು ಹೇಳಿರೋದು. ಸೊ ಪ್ರವಾದನೆ ಮಾತೀಗ ನೆರವೇರ್ತಾ ಇದೆ. ಆಹಾಸ್ ಕಾಲದಲ್ಲಿ ಹೇಳಿರೋ ಪ್ರವಾದನೆ ಮಾತು ಇನ್ನು ಮುಂದೆ ನೆರವೇರ್ತಾ ಇದೆ. ಹಾಗಾದ್ರೆ 8ನೇ ಅಧ್ಯಾಯದಲ್ಲಿ ಕಂಟಿನ್ಯೂ ಮಾಡ್ಬೇಕು. 7 ಕಂಟಿನ್ಯೂ ಆಗಿ 8ನೇದಲ್ಲಿ ಏನ್ ಹೇಳಿದ್ರು, ನೀನ್ ಹೋಗಿ ಹಿಂಗ್ ಮಾಡು ಅಂತ ಹೇಳಿದ್ರು. ಸ್ವಲ್ಪ ದಿವಸ ಆಗಿದ್ಮೇಲೆ ದೇವ್ರ ತಿರ್ಗ ಈಗ ಇವ್ರಿಗೆ ಇನ್ನೊಂದ್ಸಲ ದೇವ್ರು ಹೇಳ್ತಾರೆ, ನೋಡಿ ಇದನ್ನು ಬರಿಬೇಕು ನೀನು. ಮತ್ತೊಂದ್ಸಲ ಯೆಹೋವನು ಮತ್ತೊಂದು ಆವೃತ್ತಿ ನನಗೆ ಹೀಗೆ ನುಡಿದನು, ಈ ಜನರು ಮೆಲ್ಲಗೆ ಹರಿಯುವ ಸಿಲೋವದ ನೀರನ್ನು ಉಪೇಕ್ಷಿಸಿ. ಯಾವ ಜನರು? 2 ಗೋತ್ರದವರು. ಹಾಗಾದ್ರೆ 2 ಗೋತ್ರದವರು ಆಹಾಜ್ ಕೆಳಗೆ ಇರೋರು ದೇವ್ರ ಮಾತು ಕೇಳ್ತಾ ಇಲ್ಲ, ದೇವ್ರ ಕಡೆ ಬರ್ತಾ ಇಲ್ಲ. ಆಹಾಜ್ ಹಸಿರ ದೇಶಕ್ಕೆ ಸೇರಿರೋದಕ್ಕೆ. ಆಗ ದೇವ್ರು ಹೇಳ್ತಾರೆ ಆಹಾಜ್ ಹತ್ರ, ನಮ್ಮ ಯೆಶಯ ಪ್ರವಾದಿ ಹತ್ರ, ನೀನ್ ಹೋಗಿ ಹೇಳು ಈ ಜನರು. ಹಂಗಾದ್ರೆ ಯಾರು? ಯೆಶಯ ಯಾವ ಊರಿಗೆ ಪ್ರವಾದನೆ ಮಾಡ್ತಿರ್ತಾರೆ ಆ ಜನರು. ಅದೇನು? 2 ಗೋತ್ರವಾಗಿರುವ ಇಸ್ರೇಲ್. 2 ಗೋತ್ರವಾಗಿರುವ ಇಸ್ರೇಲ್ ಅಂದ್ರೆ ಯೂದ ಗೋತ್ರದಲ್ಲಿರುವ ಯೆರೂಸಲೇಮ್ ಅಲ್ಲಿ ಇರುವವರು. ರೆಚೀನನನ್ನು ರೆಮಲ್ಯನ ಮಗನನ್ನು ನಂಬಿ ಮೆರೆದದ್ದರಿಂದ. ನೋಡಿ, ಹಾಗೇನು ಇವರು ನನ್ನನ್ನು ನಂಬಿಲ್ಲ. ಯೆಶಯನ ಹೇಳು, ನನ್ಗೆ ಯಾಕೆ ಕೋಪ ಇದೆ, ನಾನು ಯಾಕೆ ಇದೆಲ್ಲ ದಂಡನೆ ಕೊಡ್ತಾ ಇದ್ದೀನಿ ಅಂದ್ರೆ, ಇವ್ರು ಆಹಾಜ್ ಅರಸ ಇದ್ದಾನೆ ಅಲ್ಲಿ. ಆಹಾಜ್ ಅರಸ ನನ್ನ ನಂಬಿಕೆ ಬಿಟ್ಬಿಟ್ಟು ಇವ್ರ ಜೊತೆಲಿ ಹೋಗಿ ಸೇರಿದಾನೆ. ಅದೇ ನಾವು ಇವ್ರ ಜೊತೆಲಿ ಸೇರಿರೋದೇ ದೇವ್ರು ಇನ್ನೊಂದ್ ಕಡೆ ಹೇಳಿರೋದ, ನನಗೆ ದಂಡನೆ ಮಾಡಿದೀನಿ ಅಂತ. ಕಾರಣ ಅವನು ಮಕ್ಕಳನ್ನೆಲ್ಲ ಬೆಂಕಿಗೆ ಹಾಕಿದಾರೆ, ಎಲ್ಲ ಕರೆಕ್ಟಾಗಿ ಬಂತಾರೆ ಇಲ್ಲಿ. ಸೊ ಈ ಪ್ರಬಂಧ ನೋಡಿ, ಏನು ಅವನಂಗ್ ಮಾಡಿದ್ದಕ್ಕೆ ಇವರು ನನ್ನನ್ನು ನಂಬ್ತಾ ಇಲ್ಲ, ಈ ಊರಲ್ಲಿ ಇರುವ ಜನರು ನಂಬ್ತಾರೆ ಅಂತ ದೇವ್ರು ನದಿ ಅಂತ ಹೋಲಿಕೆ ಮಾಡ್ತಾ ಹೇಳ್ಕೊಂಡಿರೋದು. ನೆಕ್ಸ್ಟ್, ಇಗೋ ಕರ್ತನು ಪೂರ್ಣ ಪ್ರತಾಪದಿಂದ ಕೂಡಿದ ಅಶ್ಶೂರದ ಅರಸನೆಂಬ ಮಹಾನದಿಯ ರಭಸವಾದ ದೊಡ್ಡ ಪ್ರವಾಹವನ್ನು ಇವರ ಮೇಲೆ ಬರಮಾಡುವನು. ಹಾಗಾದೇನು? ಯೆಶಯ ಪ್ರವಾದನೆ ಫಸ್ಟ್ ಮಾಡಿರೋದೇನೆ ಎಸ್ಕಿಯ ಅರಸನ ಕಾಲದಲ್ಲಿ 46 ಪಟ್ಟಣ ಹಿಡ್ಕೊಂಡು ಹೋಗ್ಬಿಟ್ರು. ಅದೇ ಅಸ್ಸಿರಿಯ ಒಂದು ದೊಡ್ಡ ಪ್ರವಾಹ ಆಗಿ ಬರ್ತಾರೆ. ಇವ್ರು ನನ್ನನ್ನು ನಂಬ್ತಾ ಇಲ್ಲ, ಇವರು ಬೇರೆ ಅರಸನ ನಂಬಿದಕ್ಕೆ ಇದೇ ಅರಸ, ಇದೇ ಅಸ್ಸಿರಿಯ ರಾಜ ಒಂದು ದೊಡ್ಡ ಪ್ರಭಾವ ಆಗಿ ಯೂದದ ಮೇಲೆ ಬರ್ತದೆ. ಯೂದ ಜನರ ಮೇಲೆ ಒಂದು ನದಿಯಾಗಿ ಹೆಂಗ್ ಹೇಳ್ತಾರೆ, ಒಂದು ನದಿಯಾಗಿ ಅಸ್ಸಿರಿಯ ದೇಶ ಬರುವಾಗ ಇಸ್ರೇಲ್ ಜನರಿಗೆ ಏನಾಗ್ತದೆ ಅಂತ ಹೇಳ್ತಾ ಇದಾರೆ ಅಲ್ಲಿ. ನೆಕ್ಸ್ಟ್, ಅದು ತನ್ನ ಪಾತ್ರವನ್ನೆಲ್ಲ ಒಳಗೊಂಡು ದಡಗಳನ್ನೆಲ್ಲ ಮೀರಿ ಯೆಹೂದದಲ್ಲಿಯೂ ನುಗ್ಗಿ ತುಂಬಿ ತುಳುಕಿ ಹಬ್ಬಿಕೊಂಡು ಕತ್ತಿನವರೆಗೂ ಏರುವುದು. ನೋಡಿದ್ರೆ ಹಾಗಾದ್ರೆ ಏನು? ಒಂದು ನೀರು ಬಂದು ಮನುಷ್ಯನ ಕತ್ತನಕ ಬಂತಂದ್ರೆ ಏನು? ತಲೆ ಮಾತ್ರ ಮೇಲೆ ಮಿಕ್ಕಿದೆಲ್ಲ ಹೋಯ್ತು. ಹಾಗಾದ್ರೆ ಯೆರೂಸಲೇಮ್ ಪಟ್ಟಣ ಮಾತ್ರ ಇದೆ, 46 ಪಟ್ಟಣಗಳು ಹಿಡ್ಕೊಂಡು ಹೋಗ್ಬಿಟ್ರು. ಏನಂತ ಹೇಳ್ಬೋದು ಈಗ? ಯೂದ ದೇಶದಲ್ಲಿ ನೀರು ಕತ್ತು ತನಕ ಬಂದಿದೆ, ಮೇನ್ ಪಟ್ಟಣ ಮಾತ್ರ ಇನ್ನೂ ಸೆರೆ ಹಿಡ್ಕೊಂಡು ಹೋಗಿಲ್ಲ ಅವರು. ಹಾಗಾದ್ರೆ ಮೇನ್ ಪಟ್ಟಣ ಹಿಡಿಬೇಕಾದ್ರೆ ಅರಸನ ಹಿಡಿಬೇಕು. ಅರಸನ ಹಿಡಿದ್ರೆ ಇಡೀ ಗೋತ್ರ ಅಸಿರಿಯ ರಾಜ್ಯಕ್ಕೆ ಬಂದ್ಬಿಡ್ತದೆ. ನೋಡಿ, ಈಗ ದೇವರು ಯೆಶಯ ಮುಖಾಂತರ ಹೇಳಿರೋ ಪ್ರವಾದನೆ ಇದು. ಯಾವಾಗ? ಆಹಾಸ್ ಕಾಲದಲ್ಲಿ ಹೇಳಿರೋ ಪ್ರವಾದನೆ ಇದು. ಬಟ್ ನಡೀತಾ ಇರೋದಲ್ಲಿ ಆಹಾಸ್ ಮಗನ ಕಾಲದಲ್ಲಿ, ಎಸ್ಕಿಯ ಕಾಲದಲ್ಲಿ ನಡೀತಾ ಇದೆ, ನೆರವೇರ್ತಾ ಇದೆ ಇದು. ಏನಂತ ಹೇಳಿದ್ರು ನೋಡಿ ಅಲ್ಲಿ. ನೋಡಿ ಎಷ್ಟು ಕ್ಲೀನ್ ಆಗಿ ಅದು ಏನ್ ಮಾಡ್ತಾ ಇದ್ರು ನೋಡಿ ಅಲ್ಲಿ. 8ನೇ ವಾಕ್ಯ ಇನ್ನು ಓದಿ. ಇಮ್ಮಾನುವೇಲನೇ, ಆ ಅರಸನ ರೆಕ್ಕೆಗಳು ಹರಡಿ. ನೋಡ್ದ, ಇಮ್ಮಾನುವೇಲ್ ಅಂತ ಏನಕ್ಕೆ ಇಲ್ಲಿ ಬಂತು? ಹಂಗಾದ್ರೆ ಅಸ್ಸಿರಿಯ ರಾಜ್ಯದವರು ಕತ್ತು ತನಕ ಬರುವಾಗ ಅಲ್ಲಿ ಇಮ್ಯಾನುಯಲ್ ಅಂತ ಹುಡುಗ ಇನ್ನೂ ಇದ್ದಾನೆ, ತುಪ್ಪ ತಿನ್ಕೊಂಡು. ನೋಡಿದ್ರ ಆ ಹುಡುಗ ಇರೋದಕ್ಕೆ ಅರ್ಥ ಏನು? ಆ ಹೆಸರಿಗೆ ಅರ್ಥ ಏನು? ಆ ಹುಡುಗ ಬದುಕಿರುವ ತನಕ ದೇವ್ರು ನಿಮ್ ಜೊತೆಲಿದ್ದಾರೆ. ಅದೊಂದು ಸೈನ್ ಅಂತ ದೇವ್ರು ಕೊಟ್ಟಿರೋದು. ಆ ಹುಡುಗ ಸತ್ತೋಗ್ಬಿಟ್ರೆ ದೇವ್ರು ಬಿಟ್ರಂತ ಅರ್ಥ. ಆ ಹುಡುಗ ಬದುಕಿದ್ರೆ ನೋಡಿ, ಅವ್ರು ಸೆರೆ ಹಿಡ್ಕೊಂಡು ಹೋದ್ರ 46 ಪಟ್ಟಣ, ಅದರಲ್ಲಿ ಇಮ್ಯಾನುಯಲ್ ಹುಡ್ಕೊಂಡು ಹೋಗ್ಬಿಟ್ರೆ ದೇವ್ರು ಕೈ ಬಿಟ್ರಂತ ಅರ್ಥ ಪೂರ್ತಿಯಾಗಿ. ಆದ್ರೆ ಈ ಇಮ್ಯಾನುಯಲ್ ಎಲ್ಲಿದ್ದಾನೆ? ಈ ಉಳಿದಿರುವ ಕತ್ತು ತನಕ ನೀರಿದೆ, ತಲೆಯಲ್ಲಿ ಇಮ್ಯಾನುಯಲ್ ಇದ್ದಾನೆ. ಯಾರು ಯೆಶಯ ಹೇಳಿರೋ ಕಣ್ಣಿಗೆ ಹುಟ್ಟಿರೋ ಮಗ ಅಲ್ಲಿದ್ದಾನೆ, ಇಮ್ಯಾನುಯಲ್ ಅಂತ ಅಲ್ಲೇ ಬರ್ತಿದ್ದಾರೆ. ಯಾಕೆ ಇದು ಕ್ರೈಸ್ತರು ಹೇಳ್ಕೊಡ್ತಾ ಇಲ್ಲ? ಹಾಗಾದ್ರೆ ಈಗ ನಾನ್ ಕೇಳ್ತಾ ಇರೋದು, ಇದು ಯೇಸು ಸ್ವಾಮಿ ಆಗ್ಬಿಟ್ರೆ ಆ ಕಾಲದಲ್ಲಿ ಯಾವ ಹಸಿರು ಊರು ಬಂದ್ರು? ಅಲ್ಲಿ ರೋಮತನ ಆಳ್ವಿಕೆ ಮಾಡ್ತಾ ಇದ್ರು. ಅಲ್ಲಿ ರೋಮ. ಹಾಗಾದ್ರೆ ಏನಾಗಿರ್ಬೇಕು? ಅಲ್ಲಿ ಹಸಿರಂತೆ ಇಲ್ಲ, ರೋಮ ರಾಜ ಅಂತ ಬರ್ತಿರ್ಬೇಕು. ಹಾಗಾದ್ರೆ ನಾನು ನಂಬ್ತೀನಿ. ಏನ್ ತಮಾಷೆ ಮಾಡ್ತಾ ಇದೀವಿ ನಾವು? ದೇವ್ರ ಜೊತೆ ಆಟ ಆಡೋದು, ದೇವ್ರ ವಾಕ್ಯ ಜೊತೆ ಆಟ ಆಡೋದು. ಸುಳ್ಳು ಹೇಳಿದ್ರೆ ನಾವು ಹಿಡ್ಕೊಳ್ತೀವಿ, ದೇವ್ರು ನಮ್ಗೆ ಹಿಡಿದು ಬಿಡ್ತಾರೆ. ತುಂಬಾ ವಾಕ್ಯಗಳಿದೆ, ಒಂದಲ್ಲ ಒಂದ್ ತೋರಿಸ್ಬಿಟ್ಟು ಇದು ಯೇಸು ಸ್ವಾಮಿ ಅಂತ ಹೇಳೋದು ದೇವ್ರು ಒಪ್ಕೊಳ್ಳಲ್ಲ. ಕಾರಣ ದೇವ್ರು ಕೇಳೋದೇನು? ಈಗ ಅಲ್ಲಿ ಕ್ಲೀನ್ ಆಗಿ ದೇವ್ರು ಕೇಳ್ತಾರೆ, ಕತ್ತನಕ ನೀರು ಬರ್ತದೆ, ಆಗ ಈ ತಲೆ ಮುಳುಗ್ ಹೋಗಲ್ಲ. ಯಾಕೆಂದ್ರೆ ಇಮ್ಯಾನುಯಲ್ ಇದ್ದಾನೆ. ಹಾಗಾದ್ರೆ ದೇವರು ನಿಮ್ ಸಂಗಡ ಇರೋದಿಕ್ಕೆ ಇಸ್ಕಿಯ ಅರಸನ್ನು ಯಾರು ಹಿಡ್ಕೊಂಡು ಹೋಗಕ್ಕಾಗಲ್ಲ. ನೆಕ್ಸ್ಟ್,
ಆ ಅರಸನ ರೆಕ್ಕೆಗಳು ಹರಡಿ ನಿನ್ನ ದೇಶದ ಅಗಲದಲ್ಲೆಲ್ಲ ಮುತ್ತಿ ಬಿಡುವವು. ಅರ್ಥ ಏನು? ಇಮ್ಯಾನ್ಯುಯಲ್ ಅಂತ ಒಂದು ಅರಸ ಅಂತ ಹೇಳಿ ಆ ವ್ಯಕ್ತಿ ಇರೋದು, ದೇವ್ರ ನಿಮ್ ಜೊತೆಲಿ ಇರೋದು. കാരണം ಇಸ್ರೇಲ್ಗೆ ಅರಸ ದೇವ್ರು ಇಮ್ಯಾನ್ಯುಯಲ್ ಅಂತ ಇರುವ ಹೆಸರಿಗೆ ಅರ್ಥ ಏನು? ದೇವರೇ ನಿಮ್ಮ ಸಂಗಡ ಇದ್ದಾರೆ. ಇರೋ ವ್ಯಕ್ತಿ ದೇವ್ರಂತ ಹೇಳಲಿಲ್ಲ, ಆ ವ್ಯಕ್ತಿ ಮುಖಾಂತರ ದೇವ್ರ ನಿಮ್ ಜೊತೆಲಿ ಇರೋದು. ಇರೋ ವ್ಯಕ್ತಿ ದೇವ್ರಂತ ಹೇಳಿ ಹುಟ್ಟಿರೋ ಒಂದು ಮಗನ ಒಂದು ಸ್ತ್ರೀಗೆ, ಸೊ ಆ ಹೆಸರಿಗೆ ಅರ್ಥ ದೇವರ ನಿಮ್ಮ ಸಂಗಡ. ಆಗ ದೇವ್ರು ನಿಮ್ಮನ್ನ ಕೈ ಬಿಟ್ಟಿಲ್ಲ ಅಂತ ಅರ್ಥ. ದೇವ್ರು ನಿಮ್ ಜೊತೆಲಿ ಇದ್ದಾರೆ. ಕತ್ತನಗ ನೀರು ಬಂದಿದೆ, ಆಗ ದೇವ್ರು ಹೇಳ್ತಾರೆ ಇಮ್ಯಾನ್ಯುಯಲ್ ಅಂತ. ಹಾಗಾದ್ರೆ ದೇವರು ಅಲ್ಲಿದ್ದಾರೆ ನಿಮ್ ಜೊತೆಯಲ್ಲಿ. ಆ ವ್ಯಕ್ತಿ ಇರೋದಕ್ಕೆ ಆ ದೇವ್ರು ಕೊಟ್ಟಿರೋ ಸೂಚನೆ ಅದು. ಆ ವ್ಯಕ್ತಿ ಇರೋದಕ್ಕೆ ಯೂದ ಗೋತ್ರ ನಾಶ ಆಗಲ್ಲ. ನೋಡಿ, ಅವನ್ ರೆಕ್ಕೆ ಹಿಡಿದು ನೋಡಿ. ಹಾಗಾದ್ರೆ ಏನು? ನಿಮ್ಮನ್ನು ಮುಳುಗದೆ ನೀವು ಮುಳುಗ್ ಹೋಗಲ್ಲ ನೀರಲ್ಲಿ. ಇದು ಪ್ರವಾದನೆ ಮಾಡಿರೋದು ಯಾರು? ಯೆಶಯ್ಯ. ಯಾವ ಕಾಲದಲ್ಲಿ? ಆಹಾಸ್ ಕಾಲದಲ್ಲಿ. ಬಟ್ ನೆರವೇರ್ತವೆ ಎಲ್ಲಿ? ಎಸ್ಕಿಯ ಕಾಲದಲ್ಲಿ. ಆಗ ಎಸ್ಕಿಯ ಕಾಲದಲ್ಲಿ ಪ್ರವಾದನೆ ಮಾಡುವಾಗ ಪ್ರವಾದಿ ಒಬ್ಬರೇ. ಆಗ ಆ ಪ್ರವಾದಿ ಹತ್ರ ಎಸ್ಕೆ ಅರಸ ಕಳಿಸಲ್ವಾ? ಏನ್ ಪ್ರವಾದಿ ಇದು, ಏನ್ ಆಗ್ತಾ ಇದೆ ದೇವ್ರ ಹತ್ರ ಸ್ವಲ್ಪ ಕೇಳುವಂತ. ಇದು ನಾವು ನೆಕ್ಸ್ಟ್ ಭಾಗದಲ್ಲಿ ಹೇಳ್ತೀವಿ. ಆಗ ನಿಮ್ಗೆ ಗೊತ್ತಾಗ್ತದೆ ಯೆಶಯ್ಯ 9:6 ಏನಂತ. ಯೆಶಯ್ಯ 9:6 ಏನಂತ ಅವಾಗ ಗೊತ್ತಾಗ್ತದೆ ನಮ್ಗೆ. कारण ಇದು ಕಂಟಿನ್ಯೂಟಿ 7, 14, 8 ಇದೆಲ್ಲ ಕಂಟಿನ್ಯೂ. ಯಾಕಂದ್ರೆ ಇಲ್ಲಿ ಏನಂತ ಬಂತು? ಇಮ್ಯಾನ್ಯುಯಲ್ ಇನ್ನೂ ಅಲ್ಲೇ ಇದ್ದಾರೆ. ಇನ್ನು ನೆಕ್ಸ್ಟ್ ಇದು 9ನೇ ವಾಕ್ಯದಲ್ಲಿ ಬಂದಿರೋದು. 8 ಮತ್ತು 9. ಆಯ್ತಾ? ನೆಕ್ಸ್ಟ್, ಜನಾಂಗಗಳೇ ಭಂಗಪಡಿಸಿರಿ, ನೀವು ಭಂಗ ಪಡುವಿರಿ. ನೋಡ್ರಿ, ಹಾಗಾದ್ರೆ ಯಾರಿಗೆ ಹೇಳ್ತಾ ಇರೋದು? ದೇವ್ರಿಗೆ ವಿರೋಧ ಹೋಗಿ ಇರೋಲ್ಲ. ದೇವ್ರ ಜೊತೆಲಿದ್ರೆ ಏನು ಆಗಲ್ಲ. ನೆಕ್ಸ್ಟ್ 11, 10, 11 ಇನ್ನು ಓದಿಲ್ಲ. ಇಲ್ಲ, 8, 11 ಶಾರ್ಟ್ ಮಾಡ್ತಾ ಇದೀವಿ ನಾವು. 8, 11 ಓದಿ. ಯೆಹೋವನು ನನ್ನ ಮೇಲೆ ಬಲವಾಗಿ ಕೈಯನ್ನಿಟ್ಟು ಈ ಜನರ ಮಾರ್ಗದಲ್ಲಿ ನಡೆಯಬಾರದೆಂದು ನನಗೆ ಉಪದೇಶಿಸುತ್ತಾ ಹೀಗಂದನು. ಅದೇ ದೇವರು ಇಲ್ಲಿ ಯೆಶಯ್ಯಗೆ ಇನ್ನೊಂದು ಪ್ರವಾದನೆ ಹೇಳ್ಬಿಟ್ಟು, ನೋಡಿ ಯೆಶಯ್ಯ, ಈ ಜನರು ಒಳ್ಳೆಯವರಲ್ಲ. ಇದು ಆಲ್ರೆಡಿ ನಾವು ಪಾಠ ಮಾಡಿದ್ವಿ. ಇಲ್ಲಿಂದ ಬೇರೆ ಮಾಡಿ ಯೆಶಯ್ಯ ಒಂದು ಇಸ್ರೇಲ್ ಜನ ನಡೆಸ್ತಾ ಇದ್ರು. ಯೆಶಯ್ಯ ಒಂದು ಕೆಲವರು ನಡೆಸಿದ್ರು. ನಾವು ಆಲ್ರೆಡಿ ಪಾಠ ಮಾಡಿದೀವಿ. ಅದು ಆಲ್ರೆಡಿ ಇಬ್ರಿಯದಲ್ಲೂ ಹೇಳಿದ್ದಾರೆ, ನನಗೆ ಮತ್ತು ನನಗೆ ಕೊಟ್ಟಿರೋ ಮಕ್ಕಳಂತ. ಅದು ಒಂದು ಯೆಶಯ್ಯ ಮುಖಾಂತರ ಒಂದು ಒಳ್ಳೆ ಇಸ್ರೇಲ್ ಯೆಶಯ್ಯ ತಯಾರು ಮಾಡ್ತಾರೆ. കാരണം ಇವರೆಲ್ಲ ಒಳ್ಳೆಯವರಲ್ಲ. ಹಾಗಾಗಿ ಅದು ಬಂದು ನಿಮ್ಗೆ ಏನಾಯ್ತು? 20 ಚಿಲ್ಲರೆ ಅದೇ ಬರ್ತಾ ಇದೆಯಲ್ಲ, ನಾನು 18 ಅದೇ ಬರ್ತಾ ಇದೆ. ಅದೇ ಈ ಪ್ರವಾದನೆ, ನೀನು ಒಂದು ಜನ ಮಾಡ್ಬೇಕಂತ ಹೇಳಿರೋ ಆ ವಿಷಯ ಅದು. ಆಯ್ತಾ? ಮತ್ತು ನೀವು ಸತ್ತೋಗಿರೋ ಕೇಳಬಾರ್ದು ಅಂತ ಆ ತರ ಬಂತು. ಹಾಗಾದ್ರೆ ಇಮ್ಯಾನ್ಯುಯಲ್ ಪ್ರವಾದನೆ ಇಲ್ಲ, ಅಸರೆ ಊರ ಬಗ್ಗೆ ಏನು ಇಲ್ಲ. ಆಗ ಹಂಗೇನಾಯ್ತು? 8ನೇ ಅಧ್ಯಾಯ ಮುಗೀತದೆ ಅಲ್ಲಿ ಅಲ್ವಾ? ಈಗ ನೆಕ್ಸ್ಟ್ ನೋಡಿ, ಹಂಗೆ 9 ಕಂಟಿನ್ಯೂ ಆಗ್ತಾ ಇದೆ ಈಗ. ಆದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವಿನ್ನಿಲ್ಲ. ಹಾಗಾದ್ರೆ ಸಂಕಟ ಎಲ್ಲಿಗೆ ಬಂತು? ಈ ಕತ್ತನಕ ಬಂದಿರೋ ದೇಶಕ್ಕೆ ಸಂಕಟ ಬಂದ್ಬಿಟ್ಟಿದೆ. ಬಟ್ ಇನ್ನು ಮುಂದೆ ನಾನು ಕರುಣೆ ಮಾಡಿ ತೆಗೆದ್ಬಿಡ್ತೀನಿ. ಒಂದೊಂದು ಗೋತ್ರದ ಎಲ್ಲ ಹೆಸರುಗಳು ಬರ್ತೀನಿ. ಜಬುಲೋನ್, ನಫ್ತಾಲಿ ಎಲ್ಲ ಹೇಳ್ತಿದ್ದಾರೆ ನೋಡಿ. ಪೂರ್ವ ಕಾಲದಲ್ಲಿ ಜೆಬುಲೋನ್ ಮತ್ತು ನಫ್ತಾಲಿ ಸೀಮೆಗಳನ್ನು ಆತನು ಅನುಮಾನಕ್ಕೆ ಗುರಿ ಮಾಡಿದನು. ಸೊ ಇದು ಹಳೆ ಕಾಲದಲ್ಲಿ ಇರೋ ಕೆಲವು ವಿಷಯಗಳು, ಹೆಂಗ್ ದೇವ್ರ ಅವ್ರನ್ನ ದಂಡನೆ ಮಾಡುದು ಅದೆಲ್ಲ ಹೇಳ್ಕೊಂಡು ಬಂದು ಈಗ ಹೇಳ್ತಿರೋದೇನು, ಇನ್ನು ಸ್ವಲ್ಪ ಫ್ರೀಡಮ್ ಕೊಡ್ತೀನಿ ಅವ್ರಿಗೆ. ಹಾಗಾದ್ರೆ ಎಸ್ಕಿಯ ಕಾಲದಲ್ಲಿ ದೇವರು ಯೂದ ಗೋತ್ರವನ್ನು ಕಾಪಾಡೋದು. ಯೂದ ಅಂದ್ರೆ ಸೌತ್ ಇಸ್ರೇಲ್ನು ಕಾಪಾಡೋ ವಿಷಯನೇ ಈಗ ನಾವು 9:6 ಬರ್ತದೆ. ನಾವು ಆಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಅದು. ಇವಾಗ ನಮ್ಗೆ ಅದು ಏನು? ಹಾಗಾದ್ರೆ ಏನು? ಎಸ್ಕಿ ಅರಸನಿಗೆ ಇಮ್ಯಾನ್ಯುಯಲ್ ಕಂಟಿನ್ಯೂ ಆಗ್ತದೆ. ಇಮ್ಯಾನ್ಯುಯಲ್ ಅಲ್ಲೇ ಇದ್ದಾರೆ. ತಿರ್ಗಾ ಬರ್ತದೆ ಇಮ್ಯಾನ್ಯುಯಲ್ ಅಲ್ಲೇ ಇದ್ದಾರೆ. ಇಮ್ಯಾನ್ಯುಯಲ್ ಇರೋದಕ್ಕೆ ನೀವು ಮುಳುಗೋಗಲ್ಲ. ಹಾಗಾದ್ರೆ ಇಮ್ಯಾನ್ಯುಯಲ್ 200 ವರ್ಷ ನಂತರ ಬಂದಿಲ್ಲ, ಪ್ರವಾದನೆ ಮಾಡಿಬಿಟ್ಟು. ಸೊ ಇದೆಲ್ಲ ಆಗಿರೋದೇನು? 690 ಕ್ರಿಸ್ತ ಪೂರ್ವದಲ್ಲಿ ಆಗಿರೋದು. 722ರಿಂದ ಸ್ಟಾರ್ಟ್. 722ರಿಂದ ಕ್ರಿಸ್ತ ಪೂರ್ವದಲ್ಲಿ ಸ್ಟಾರ್ಟ್ ಆಗಿರೋದು ಈ ಇವ್ರನ್ನ ಹಿಡ್ಕೊಂಡು ಹೋಗೋದು. ಅದೇ ಸಮಯದಲ್ಲಿ ಸೆನಕರಿಬ್ ಏನ್ ಮಾಡಿದ್ರು? 690 ಕ್ರಿಸ್ತ ಪೂರ್ವ ಬರೋಷ್ಟಿಗೆ ಹಿಡ್ಕೊಂಡು ಹೋಗ್ಬಿಟ್ರು. ಅಲ್ಲಿ ನೋಡಿ, ಸುಮಾರು ಒಂದು 65-70 ವರ್ಷ ಎಲ್ಲ ಬರ್ತದೆ. 722 ಕ್ರಿಸ್ತ ಪೂರ್ವದಲ್ಲಿ ಹಿಡ್ಕೊಂಡು ಹೋಗಿರೋದು ಸ್ಟಾರ್ಟ್ ಆಗಿ 690 ಚಿಲ್ಲರೆಯಲ್ಲಿ ಮುಗಿಸ್ಬಿಟ್ರು. ಇನ್ನು ಕ್ರಿಸ್ತು ಬರೋಕೆ 690 ವರ್ಷ ಇದೆ ಅಂತ ಅದು ಹೇಳ್ತಾ ಇರೋದು. ಅದು ಮುಗಿತ್ತು 10 ಗೋತ್ರದ ಬಗ್ಗೆ. ಇನ್ನು 2 ಗೋತ್ರದಲ್ಲಿರುವಾಗ ಅವ್ರನ್ನು ಸೆರೆ ಹಿಡ್ಕೊಂಡು ಹೋಗಿದ್ರೆ 500 ಚಿಲ್ಲರೆಯಲ್ಲಿ. ಇನ್ನು 100 ವರ್ಷ ಇದೆ 2 ಗೋತ್ರ. ಆ ಸ್ಟೋರಿನೇ ಇಲ್ಲಿ ಬರೆದಿರೋದು. ಎಸ್ಕೆ ಮುಖಾಂತರ ಏನಾಗ್ತದೆ? ಸೊ ಎಸ್ಕೆ ಮುಖಾಂತರ ಸೆನೆಕರಿಬು ಸೋತು ಹೋಗ್ಬೇಕು. ಸೊ ಅದೇ ನಾವು ನೆಕ್ಸ್ಟ್ ನೋಡೋದು. 1,85,000 ಜನರನ್ನು ಒಂದೇ ದೂತ ಸಾಯಿಸಿರೋದು. ಅದೇನು? ಯಾವ ತರ ಅರಸ ಅವರು? ಎಸ್ಕೆ ಆಮೇಲೆ ಏನ್ ಮಾಡಿದ್ರು? ಎಸ್ಕೆ ಹೆಂಗೆ ಒಳ್ಳೆ ಕಾರ್ಯಗಳು ಮಾಡೋದು ಪ್ರಾರಂಭ ಮಾಡಿದ್ರು ಅಂತಲ್ಲ. ಕಾರಣ ಈ ಎಸ್ಕೆ ಮೇಲೆ, ಎಸ್ಕೆ ಒಂದು ಒಳ್ಳೆ ಅರಸ, ಬಟ್ ಅವ್ರ ಮೇಲೆ ಈ ತಪ್ಪು ಏನಕ್ಕೆ ಬಂತು ಅಂದ್ರೆ, ಆಹಾಸ್ ಮಾಡಿರೋ ತಪ್ಪು
ಮಗ ಕಷ್ಟ ಬಂತು, ಅಪ್ಪ ಮಾಡಿರೋ ತಪ್ಪು ಮಗನಿಗೂ ಕಷ್ಟ ಬಂತು. ಆದ್ರೆ ಅಪ್ಪ ಮಾಡಿರೋ ಕಷ್ಟಕ್ಕೆ ನೀರು ಕತ್ತು ತನಕ ಬಂತು, ಬಟ್ ಮಗನ್ ಮಾಡಿರೋ ಒಳ್ಳೇದಕ್ಕೆ ಮುಳುಗೋಗ್ಬಿಟ್ಟಿರ ದೇವರು. ಸೊ ಅಲ್ಲಿ ಎಸ್ಕಿಯ ಯಾರು, ಅವ್ರ ಬಗ್ಗೆ ಏನ್ ಪ್ರಬಂಧ ಇದೆ. ಬಟ್ ಇನ್ನೊಂದೇನಂತ ಇತ್ತು, ಅಲ್ಲಿ ಆಲ್ರೆಡಿ ಇಮ್ಯಾನ್ಯುಯಲ್ ಅಂತ ಇರೋದಕ್ಕೆ ನಾನು ನಿಮ್ಮನ್ನ ಕೈ ಬಿಡಲ್ಲ ಅಂತ ಒಂದು ವಾಗ್ದಾನ ಅಲ್ಲೇ ಇತ್ತು. ಸೊ ಯೆಶಯ 7, ಯೆಶಯ 8, ಯೆಶಯ 9, ಯೆಶಯ 10, ಯೆಶಯ 11 ತನಕ ಪ್ರವಾದನೆ ಕಂಟಿನ್ಯೂ ಆಗ್ತಾ ಇರೋದು. ಕಾರಣ ಈ ಇಮ್ಯಾನ್ಯುಯಲ್ ಇನ್ನೂ ಬರ್ತದೆ, ಆಮೇಲೆ 10ನೇ ಅಧ್ಯಾಯದಲ್ಲಿ ಬರ್ತಾರೆ ಇಮ್ಯಾನ್ಯುಯಲ್ ತಿರ್ಗ. ಸೊ ಇಮ್ಯಾನ್ಯುಯಲ್ ಅಂತ ಒಂದ್ ಕಡೆ ಅಲ್ಲ, 7, 8, 10ರಲ್ಲಿ ಬರ್ದಿರೋದು. ಸೊ ನಾವು ದೇವ್ರ ಮೇಲೆ ಪ್ರೀತಿ ಇಟ್ಕೊಂಡು ನಮಗೂ ಪರಲೋಕ ಹೋಗ್ಬೇಕು, ರಕ್ಷಣೆ ಹೋಗ್ಬೇಕಂದ್ರೆ ಸತ್ಯ ಹುಡುಕ್ತಾ ಇರೋದು. ಅದಕ್ಕೆ ನಾವು ಸುಳ್ಳು ಹೇಳೋಕೆ ಹೋಗಲ್ಲ. ಸುಳ್ಳು ಹೇಳಿದ್ರೆ ನಮ್ಗೆ ಏನು ಸಿಕ್ಕಲ್ಲ. ಪೌಲ್ ಅದೇ ಕೇಳ್ತಾ ಇರೋದು, ನೀವು ರಕ್ಷಣೆ ಅಂತ ಹೇಳ್ಬಿಟ್ಟು ನೀವು ಸುಳ್ಳು ಹೇಳ್ಬಿಟ್ರೆ ರಕ್ಷಣೆ ಬಂದ್ಬಿಡ್ತದೆ. ದೇವ್ರು ನಿಮ್ಮನ್ನು ಸುಳ್ಳುಗಾರ ಅಂತ ಹೇಳಲ್ವಾ ಅಂತ ರೋಮ 2, 10, 18, 19 ಎಲ್ಲ ಬರೀತಾರೆ ನೋಡಿ, 20, 21 ಸುಳ್ಳು ಹೇಳಿ ನಾವು ರಕ್ಷಣೆ ಕೊಡೋಕ್ಕಾಗಲ್ಲ ಯಾರಿಗೂ. ಸುಳ್ಳೆ. ಸೊ ಇಲ್ಲಿ ಕ್ಲೀನ್ ಆಗಿ ತಿಳ್ಕೊಳ್ಬೇಕಾಗಿರೋದೇನು, ದೇವರು ಯಾವ ತರ ಇಸ್ರೇಲು ನಾಶ ಮಾಡ್ಬಿಟ್ರು, 2 ಗೋತ್ರಗಳು ನಾಶ ಮಾಡ್ಬೇಕಾಗಿರೋ ಎಲ್ಲಾ ಕಾರ್ಯಗಳು ಅರಸಗಳು ಮಾಡಿದ್ರು. ಬಟ್ ದೇವರು ದಾವೀದ್ಗೆ ಕೊಟ್ಟಿರೋ ವಾಗ್ದಾನ ಪ್ರಕಾರ ಇವ್ರು ನಾಶ ಮಾಡ್ಲಿಲ್ಲ, ಉಳಿಸ್ಕೊಂಡು ಬಂದ್ರು. ಏನಕ್ಕೆ? ಅದೇ ಮತ್ತೆ ಹೇಳ್ತಾ ಇರೋದು, ದಾವೀದಿನ ಮಗ ನೋಡಿ, ಅಬ್ರಾಮ್ ಮಗ ದಾವೀದು. ಬಟ್ ದಾವೀದ್ ವಂಶದಲ್ಲಿ ದೇವ್ರ ಮಗನ ಉಳಿಸ್ಕೊಂಡು ಬರ್ತಾ ಇರುವಾಗ ಇವ್ರು ಯೋಗ್ಯವಾಗಿ ನಡೀತಾ ಇಲ್ಲ. ಸೊ ದೇವರು ಅರಸರಾಗಿರ್ಬೇಕಾಗಿರೋ ಜನರನ್ನು ದೇವ್ರ ಕೋಪ ಬಂದ್ಬಿಟ್ಟು ಸೆರೆಗೆ ಕಳಿಸ್ಬಿಟ್ರು. ಹಂಗಾದ್ರೆ ಯಾಕೆ ಸೆರೆಗೆ ಕಳಿಸ್ಬಿಟ್ರು ದೇವ್ರು? ಯಾಕೆ ಅವ್ನು ಸೆರೆಗೆ ಕಳಿಸ್ಬಿಟ್ರು? ಸ್ವಂತ ಜನ ಯಾಕೆ ಸೆರೆಗೆ ಕಳಿಸ್ಬೇಕು? ಆಮೇಲೆ ಸೆರೆಯಿಂದ 14 ತಲಾಂತರ ಆಗಿದ್ಮೇಲೆ ತನ್ನ ಮಗನ ಭೂಮಿಗೆ ಹುಟ್ಟಿಸಿದ್ರು. ಸೊ ನಾವೇನಾದ್ರೂ ತಿಳ್ಕೊಳ್ಬೇಕಾದ್ರೆ ಸಿಂಪಲ್ ಆಗಿರೋದು, ಈ ಸೆರೆಗೆ ಏನಕ್ಕೆ ಹೋದ್ರು? ಸೊ ಇವಾಗ ಇನ್ನು SKR ರಾಜ ಇರುವಾಗ ದೇವ್ರು ಕಾಪಾಡ್ತಾ ಇದ್ದಾರೆ ಅವರನ್ನು. ಇನ್ನು ಸೆರೆಗೆ ಹೋಗಿಲ್ಲ. ಇವ್ರ ಮಗ ಮನಸ್ಸೇ ಬರ್ಬೇಕು, ಅವಾಗ್ಲೂ ಹೋಗಿಲ್ಲ. ಅವ್ರ ಮಗ ಯೋಷ್ಯ ಬರ್ತಾರೆ, ಅವಾಗ್ಲೂ ಸೆರೆಗೆ ಹೋಗಿಲ್ಲ. ಯಾಕೆ ಯೋಷ್ಯದಿಂದ ಸೆರೆಗೆ ಹೋಗಿರೋ ವಿಷಯ ಎಲ್ಲ ನಾವು ಕಲಿಬೇಕು. ಆಗ ನಮ್ಮ ಪಾಠ ಏನು? ಈ 14 ದಾವೀದಿಂದ ಸೆರೆ ಹಿಡ್ಕೊಂಡು ಹೋಗುವ ಈ ಕಾರಣ ನಾವು ಹುಡುಕ್ತಾ ಇದ್ದೀವಿ. ಏನ್ ದೇವ್ರಿಗೆ ಇಷ್ಟು ಕೋಪ ಬಂದು ಇವ್ರನ್ನೆಲ್ಲ ದಂಡನೆ ಕೊಟ್ರಂತ. ಸೊ ನೆಕ್ಸ್ಟ್ ಭಾಗದಲ್ಲಿ ನಾವು ಕಲಿಬೇಕಾಗಿರೋದು, ಯಾವ ತರ ಕತ್ತನಕ ನೀರು ಬಂತು. ಕತ್ತನಕ ನೀರು ಬರೋವಾಗ ಐ ಥಿಂಕ್ ಎಲ್ಲರಿಗೂ ಅರ್ಥ ಆಗ್ತದೆ. ಕತ್ತನಕ ನೀರು ಬಂತಂದ್ರೆ ಏನರ್ಥ? ಇನ್ನು ತಲೆಗೆ ಮುಳುಗೋಗ್ಬಿಟ್ಟು ಸತ್ತೋಗ್ಬಿಡ್ತೀವಿ ನಾವು. ಮೂಗಷ್ಟು ನೀರು ಬಂದ್ಬಿಟ್ರೆ ಮುಗೀತು ನಾವು. ಹಂಗಾದ್ರೆ ಇಸ್ರೇಲ್ 2 ಗೋತ್ರದ ರಾಜ್ಯ ಮುಳುಗೋ ತರ ಇದೆ. ಬರೀ 46 ಪಟ್ಟಣ ಹೋಯ್ತು. ನೀವೆಲ್ಲ ಹಿಸ್ಟಾರಿಕಲ್ ಚೆಕ್ ಮಾಡ್ಬೋದು, ChatGPT ಚೆಕ್ ಮಾಡಿ, ಡೀಪ್ ಸೀಕಲ್ ಚೆಕ್ ಮಾಡಿ, ಇಲ್ಲ ಗೂಗಲ್ ಅಲ್ಲಿ ಮಾಡಿ, ಎಲ್ಲಿ ಬೇಕಾದ್ರೂ ಹುಡುಕಿ, ಇಲ್ಲ ಬುಕ್ಸ್ ತಗೊಂಡ್ ಬಂದು ಹುಡುಕ್ ನೋಡಿ. ಎಲ್ಲ ನಾವು ಹೇಳುವುದು ನಿಜ. 46 ಪಟ್ಟಣ ರೆಕಾರ್ಡ್ಸ್ಗಳು ಇದೆ, ಹಿಸ್ಟಾರಿಕಲ್ ರೆಕಾರ್ಡ್ಸ್ಗಳು. ಬೈಬಲ್ ಬರ್ದಿಲ್ಲ, ಎಲ್ಲ ಪಟ್ಟಣ ಅಂತ ಬೈಬಲ್ ಹಾಕಿದ್ದಾರೆ. 46 ಹಿಡ್ಕೊಂಡು ಹೋದ್ರು, ಒಂದೇ ಬಿಟ್ಟು ತಲೆನಗರ ಯೆರೂಸಲೇಮನ್ ಬಿಟ್ಟು. ಸೊ ಅದನ್ನು ಹಿಡಿದ್ಬಿಟ್ರು. ಯೂದ ಗೋತ್ರ ಸೆರೆ ಹಾಕ್ಬಿಡ್ತಾರೆ. ಅದೇ ಮಾಡಿರೋದು ನೆಬೂಕದ್ನೆಚ್ಚರ್. ಸೆರೆ ಹಿಡ್ಕೊಂಡು ಹೋದ್ರು. ಈ ಸಿಂಹಾಸನ ಇದ್ದಿರೋ ಜಾಗವನ್ನು ಕೂಡ ಅವ್ರು ಇಟ್ಕೊಂಡು ಹೋಗ್ಬಿಟ್ರು. ಸೊ ಅದು ಏನಾಗ್ತದೆ, ಅದು ಹೆಂಗೆ, ಯಾಕೆ ಅಷ್ಟು ತಪ್ಪು ಬಂತು, ಯಾಕೆ ದೇವ್ರಿಗೆ ಅಷ್ಟು ಕೋಪ ಬಂತು ಅಂತಾನೆ ನಾವು ನೆಕ್ಸ್ಟ್ ಕ್ಲಾಸ್ಗೆ ಪಾಠ ಮಾಡುವಾಗ ಯೆಶಯ 8ಇಂದ ನಾವು 9ಕ್ಕೆ ಹೋಗ್ಬೇಕು. ಆಗ ಯೆಶಯ 10ಗೂ ನಾವು ಹೋಗ್ತಾ ಇದೀವಿ. ಆ ಟೈಮಲ್ಲಿ ನಮ್ಗೊಂದು ಮಗು ಹುಟ್ಟಬೇಕು, ಅವ್ನು ನಿತ್ಯ ತಂದೆಯಾಗಿರ್ತಾರೆ, ಒಳ್ಳೆ ಬುದ್ಧಿ ಹೇಳುವ ವ್ಯಕ್ತಿಯಾಗಿರ್ತಾರೆ, ಶಕ್ತನಾಗಿರ್ತಾನೆ ಅಂತ ಹೇಳಿರೋದು ಯಾರಿಗೆ? ನೋಡಿ, ನಮ್ಮ ಭೂಮಿಯಲ್ಲಿ ಯೆಶುವ ಬಂದ್ಬಿಟ್ಟು ಯಾರನ್ನು ಆಳ್ವಿಕೆ ಮಾಡಕ್ ಹೋಗಿಲ್ಲ. ಅವ್ರ ಅರಸನಾಗೆ ಇದ್ದೇ ಇಲ್ಲ ಎಲ್ಲೂ. ಅವ್ರು ಈ ಭೂಮಿಯಲ್ಲಿ ಯಾರಿಗೂ ಅಪ್ಪ ಆಗಿರ್ಲಿಲ್ಲ. ಅವರು ಸತ್ತು ಪುನರುದ್ಧಾನ ಆಗಿದ್ಮೇಲೆ ಅವರು ಬರುವ ವಿಷಯಕ್ಕೂ ಭೂಮಿಯಲ್ಲಿ ನಡೀತಾ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅಲ್ಲಿ ಏಷ್ಯಾದಲ್ಲಿ ಬರೆದು ಭೂಮಿಯಲ್ಲಿ ನಮ್ಗೆ ಮಗು ಸಿಕ್ತಂತೆ, ಆ ಮಗು ಹೆಂಗಿರ್ಬೇಕು? ಆಳ್ವಿಕೆ ದಾವಿದ ಸಿಂಹಾಸನ ಎದೆ ಮೇಲೆ ಇದ್ದಿರ್ಬೇಕು, ಇಲ್ಲಿ ಅರಸನಾಗಿದ್ದಿರ್ಬೇಕು. ಇಲ್ಲಿ ಅರಸನಾಗಿ ಇದ್ದೇ ಇಲ್ಲ. ಅವ್ರನ್ನ ಅರಸನಾಗಿ ಮಾಡ್ಬೇಕಂತ ಇರುವಾಗ ಓಡೋಗ್ಬಿಟ್ರು, ನಾನು ಅರಸನಲ್ಲ ಅಂತ. ಇದೆಲ್ಲ ವಾಕ್ಯದಲ್ಲಿ ಇರೋದು. ಏನಕ್ಕೆ ಅವ್ರು ಅರಸನಾಗಿ ನಡೆದಿಲ್ಲ? ಯಾಕೆ ದಾವಿದ ಸಿಂಹಾಸನ ತಗೊಂಡು ಎದೆ ಮೇಲೆ ಇಟ್ಕೊಂಡಿಲ್ಲ? 9-6 ಅವ್ರಾಗ್ಬಿಟ್ರೆ. ಸೊ ಅದಕ್ಕೆಲ್ಲ ಆಧಾರಗಳು ಹುಡ್ಬೇಕು ನಾವು. ಇನ್ನು ಎಜೆಕಿಯೇಲ್ 37 ಇದೆ, 36 ಇದೆ, ಯೆಶಯ 19, 18, 20 ಎಲ್ಲ ಇದೆ ಪ್ರವಾದನೆಗಳು. ಸುಮ್ಮನೆ ಅಲ್ಲ, ಇದೆಲ್ಲದು ಓದಿ ಅರ್ಥ ಮಾಡಿದ್ದಕ್ಕೆ ನಾವು ಹೇಳ್ತಾ ಇರೋದು. ಅದು ಇಮ್ಯಾನ್ಯುಯಲ್ ಅಂತ ಇರುವ ಪ್ರವಾದನೆ ಆಹಾಸ್ ಕಾಲದಲ್ಲಿ ಸ್ಟಾರ್ಟ್ ಆಗಿ ಆ ವ್ಯಕ್ತಿ ಎಸ್ಕೆಯ ಕಾಲ ತನಕೂ ಇದ್ದಾರೆ. ಇನ್ನೊಂದ್ ಕಡೆ ದೇವರು ಯೆಶಯ್ಯಗೆ ಹೇಳಿದ್ರು, ನೀನ್ ಇನ್ನೊಂದು ಮದುವೆ ಮಾಡಬೇಕು,
ಆ ಕಾಲದಲ್ಲಿ ಒಬ್ರು 2-3 ಮದುವೆ ಮಾಡೋದು ಪಾಪ ಅಲ್ಲ. ಓಕೆ, ಮತ್ತೆ ಕಾಲದಲ್ಲಿ ಓಶೆಗೆ 3 ಮದುವೆ ಹೇಳ್ತಾ ಇರೋದು ಇವರು. ಸೊ ದೇವರು ಹೇಳಿ ಒಂದು ವಿಷಯಕ್ಕೆ ಮದುವೆ ಮಾಡು ಅಂತ ಹೇಳೋದು ಪಾಪ ಆಗಲ್ಲ. ಕಾರಣ ಏನು ತೋರ್ಸೋಕೆ ದೇವ್ರ ಮಾತು ಕೇಳಿ, ಅದು ವಿಧೇಯತೆ ಅಂತ ಬರ್ತದೆ. ನನ್ನ ಮಾತು ಕೇಳಿ ನೀನ್ ಮಾಡುವ. ನಾವು ಇಷ್ಟಪಟ್ಟು ಬಂದು ಬಿಟ್ಟು ಮಾಡೋದು ಅದು ದೇವ್ರ ಚಿತ್ತ ಅಲ್ಲ. ಇದು ನನ್ನ ಚಿತ್ತಕ್ಕಾಗಿ ನೀನ್ ಮಾಡ್ತಾ ಇರೋದು. ಅದಕ್ಕೆ ಅವರು ಮದುವೆ ನೀನು ಒಂದು ಹೊಸ ಇದು ಯೂದರ್ಗಳ ಪ್ರಕಾರ ನಾನು ಹೇಳ್ತಾ ಇರೋದು. ಅವ್ರಿಗೆ ರೆಕಾರ್ಡ್ ಇದಿದೆ, ಅವ್ರು ಹೇಳೋದಿದಲ್ಲ. ಈ ತರ ನಡೀತಿದೆ, ಇದು ಅದೇ ಅಂತ ಅವ್ರ ಟೀಚಿಂಗ್ ಇದೆ. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಇದಲ್ಲ, ನಾವೇನು ಸ್ಪೆಷಲ್ ಆಗಿ ಹೇಳ್ತಾ ಇಲ್ಲ, ಅದು ಅವ್ರ ಟೀಚಿಂಗ್ ಅಲ್ಲಿ ಇದೆ ಯೂದರ್. ಅದಕ್ಕೆ ಹಳೆ ಒಡಂಬಡಿಕೆ ನಾವು ಯೂದರ್ ಹತ್ರ ಕೇಳಿ ಕಲಿಕೊಳ್ಬೇಕು. ಹೊಸ ಒಡಂಬಡಿಕೆ ಅವ್ರ ಹತ್ರ ಹೋಗ್ಬೇಡ. ಹೊಸ ಒಡಂಬಡಿಕೆ ಅವ್ರು ಯೇಸುವನ್ನ ನಂಬ್ತಾನೆ ಇಲ್ಲ. ಏನಕ್ಕೆ ನಾವು ಅವ್ರ ಹತ್ರ ಕಲಿಬೇಕು? ಬಟ್ ಹಳೆ ಒಡಂಬಡಿಕೆ ಅವ್ರದೇ ಬುಕ್ಕು, ಅವ್ರಿಗೆ ನಮ್ಗಿಂತ ಜಾಸ್ತಿ ಗೊತ್ತು. ಅದಕ್ಕೆ ಅವ್ರ ಹತ್ರ ಸ್ವಲ್ಪ ನಾವು ಕೇಳ್ಬೇಕು, ಇದಕ್ಕೆಲ್ಲ ಏನಪ್ಪಾ ಅರ್ಥ ಅಂತ. ಯೇಸು ಬಗ್ಗೆ ಕೇಳೋ ಅವಶ್ಯಕತೆ ಇಲ್ಲ, ಅವ್ರು ನಂಬಲ್ಲ, ಅವರು ಸುಳ್ಳು ಅಂತ ಹೇಳ್ಬಿಡ್ತಾರೆ. ನಮ್ಗೆ ಯೇಸು ಮೇಲೆ ನಂಬಿಕೆ ಇದೆ, ದೇವ್ರ ಮಗ ಅಂತ. ಯೇಸು ಬಿಟ್ಟು ರಕ್ಷಣೆದ ಮಾರ್ಗ ಇಲ್ಲ. ಯೇಸುದಲ್ಲಿ ಅವರೇ ದಾರಿ, ಮಾರ್ಗ, ರಕ್ಷಣೆ, ಜೀವ, ಬಾಗಿಲೆಲ್ಲ ಅವರೇ. ಅದು ಬಿಟ್ಟು ಏನೂ ಇಲ್ಲ. ಅದೆಲ್ಲ ನಾವು ನಂಬ್ತೀವಿ. ಅದಕ್ಕೆ ನಾವು ಅದು ಹೋಗ್ಬಿಟ್ಟು ಹೊಸೋಡು ಅವ್ರ ಹತ್ರ ಕೇಳಲ್ಲ. ನಿಮ್ಗೆ ಸ್ವಲ್ಪ ಯೇಸು ಬಗ್ಗೆ ಹೇಳ್ಕೊಡಿ, ಇಸ್ರೇಲ್ ಜನರ ಅಂತ ಕೇಳಲ್ಲ ನಾವು. ಹಳೆ ಒಡಂಬಡಿಕೆಯಲ್ಲಿರೋ ರೆಕಾರ್ಡ್ಸು ಅವ್ರ ಹತ್ರ ತಾಲ್ಮುದ್ ಇದೆ, ಅವ್ರ ಬುಕ್ಗಳು ಹಿಸ್ಟಾರಿಕಲ್ ಬುಕ್ಸ್, ಅವ್ರಿಗೆ ಮಿಶ್ನ ಇದೆ, ಅದೆಲ್ಲ ಅವ್ರು ಬರ್ದಿಕ್ಕಿದ್ದಾರೆ. ಇದೆಲ್ಲ ಓದಿನೇ ನಾವು ನಿಮ್ಗೆ ಈ ರೆಕಾರ್ಡ್ಸ್ ಎಲ್ಲ ಕೊಡ್ತಾ ಇರೋದು. ಕಾರಣ ಬೈಬಲ್ ಎಲ್ಲ ಬರಲ್ಲ. ಬೈಬಲ್ ಪವಿತ್ರ ಗ್ರಂಥ, ಅದಕ್ಕೆ ಮುಖ್ಯವಾಗಿರೋದು ಮಾತ್ರ ಇದೆ. ಅದಕ್ಕೆ ಸಪೋರ್ಟ್ ಆಗಿರೋ ಡಾಕ್ಯುಮೆಂಟ್ಸ್ ಇರೋದು ಬೇರೆ ಬುಕ್ ಅಲ್ಲಿ ಇದೆ, ಹಿಸ್ಟಾರಿಕಲ್ ಬುಕ್ಸ್ಗಳು. ಅದು ತಗೊಂಡು ಹೋಗ್ಬೇಕು. ತಾಲ್ಮುದ್ 4,000 ಪೇಜ್ ಇದೆ ತಾಲ್ಮುದ್, ಅದ್ರಲ್ಲಿ ಬರ್ತಿದ್ದು ಏನೇನಾಗಿದೆ ಅಂತ. ಯಾಕೆ ಇದೆಲ್ಲ ಯಾವುದು ಸುಳ್ಳಲ್ಲ. ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡುವಾಗ ಯಾವ ತರ ಎಸ್ಕೆ ಕಾಲದಲ್ಲಿ ಕತ್ತನಕ ನೀರು ಬರುವಾಗ ದೇವ್ರು ಅವ್ರು ಹೆಂಗ್ ಕಾಪಾಡಿದ್ರು, ಯಾಕೆ ಎಸ್ಕೆ ಅರಸನ್ ದೇವ್ರು ಆರಿಸ್ಕೊಂಡ್ರು, ಅದೆಲ್ಲ ಏನಂತ ನಾವು ಎಸ್ಕೆ ಅರಸನ ನಂಬಿಕೆ ಏನಾಗಿತ್ತು ಅಂತೆಲ್ಲ, ಅವಾಗ ಹೆಂಗೆ ಈ 9-6 ಬರೋದೆಲ್ಲ ಹೆಂಗ್ ಅಂತ ನಾವು ವಾಕ್ಯ ಕನೆಕ್ಷನ್ ಮಾಡ್ತೀವಿ ನಾವು ಇವಾಗ ಮಾಡಿರೋ ತರ. ಸೊ ಇಷ್ಟು ಹೊತ್ತು ನಮ್ಮ ಈ ಸತ್ಯವನ್ನು ಕೇಳಿರೋ ನಿಮ್ಮೆಲ್ಲರಿಗೂ ನಮ್ಮ ಕೃತಜ್ಞತೆ ಅಂತ ಹೇಳಿ, ಮುಂದಿನ ಪಾಠಕ್ಕೆ ನಾವು ಹೇಳ್ಕೊಡೋಕ್ಕೂ ಕಾಯ್ತಾ ಇದೀವಿ. ಅದೇ ತರ ನೀವು ನಂಬೋಕ್ಕೂ ಕಾಯ್ತಾ ಇರೀರಿ, ಕಲಿಯೋಕ್ಕೂ ಕಾಯ್ತಾ ಇರಿ.